ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು KCET 2024 ಲೀನಿಯರ್ ಆಲ್ಜಿಬ್ರಾ ಚಾಪ್ಟರ್ ಕಂಪ್ಲೀಟ್ ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಈ ವಿಡಿಯೋದಲ್ಲಿ ನಾನು ತುಂಬ ನಿಮಗೆ ಹೆಲ್ಪ್ ಆಗುವಂಥ ಇಂಪಾರ್ಟೆಂಟ್ ಶಾರ್ಟ್ಕಟ್ ಟ್ರಿಕ್ಸ್ ಕೂಡ ಹೇಳ್ತೇನೆ. ಓಕೆ, ನೀವು ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ 2024 ಲೀನಿಯರ್ ಆಲ್ಜಿಬ್ರಾ ಒಂದು ಚಾಪ್ಟರಿಂದನೇ ನಿಮಗೆ 11 ಕ್ವಶನ್ಸ್ ಕೇಳಿದ್ದಾರೆ. ಓಕೆ, 11 ಕ್ವಶನ್ಸ್ ನಥಿಂಗ್ ಬಟ್ 22 ಮಾರ್ಕ್ಸ್. ಟೋಟಲಿ ನಿಮಗೆ ಈ ಒಂದು ಚಾಪ್ಟರ್ನಿಂದನೇ 22 ಮಾರ್ಕ್ಸ್ ಕೇಳಿದ್ದಾರೆ. ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ನಮ್ಗೆ ಗೊತ್ತಾಗ್ತಿದೆ. ಓಕೆ, ಈ ಸಲ ಕೂಡ ನಿಮಗೆ 20 to 25 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಇದಕ್ಕನ್ನ ಜಾಸ್ತಿ ಮಾರ್ಕ್ಸ್ ಕೂಡ ಕೇಳ್ಬೋದು, ಬಟ್ ಮಿನಿಮಮ್ 20 to 25 ಮಾರ್ಕ್ಸು ಈ ಸಲ ಕೂಡ ನಮಗೆ ಈ ಚಾಪ್ಟರಿಂದ ಕೇಳ್ತಾರೆ. ಅದರಿಂದ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಓಕೆ, ಫಸ್ಟು ಈ ಕ್ವಶನ್ ನೋಡಿ. ದ ಐಗನ್ ವೆಕ್ಟರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆ, ಇದು ನಮಗೆ 2x2 ಮ್ಯಾಟ್ರಿಕ್ಸ್ ಇದೆ. ಇಲ್ಲಿ ನಮಗೆ ಐಗನ್ ವೆಕ್ಟರ್ಸ್ ಕೊಟ್ಟಿದ್ದಾರೆ. ಇದನ್ನು ನಾರ್ಮಲ್ ಮೆಥಡ್ನಿಂದ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಫಸ್ಟ್ ನಮಗೆ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎ ಮ್ಯಾಟ್ರಿಕ್ಸ್ ಏನಿದೆ 0 1 -1 and 0. ಇವಾಗ ಇದ್ರಿಗೆ ಐಗನ್ ವ್ಯಾಲ್ಯೂಸ್ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಅದ್ರಗೋಸ್ಕರ ನಾನು ಶಾರ್ಟ್ಕಟ್ ಟ್ರಿಕ್ ಹೇಳ್ತೀನಿ ನೋಡಿ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬರ್ಕೊಳ್ಳೋದ್ರಿಗೆ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ, ಓಕೆ, ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0. ಇದನ್ನು ಯೂಸ್ ಮಾಡಿ. ಇದರಲ್ಲಿ ಟ್ರೇಸ್ ಏನು? ಟ್ರೇಸ್ ನಥಿಂಗ್ ಬಟ್ ಸಮ್ ಆಫ್ ಡಯಾಗ್ನಲ್ಸ್. ಇದು ಡಯಾಗ್ನಲ್ ಎಲಿಮೆಂಟ್ಸು, ಇದ್ರ ಸಮ್ ಮಾಡಬೇಕು. ಎಷ್ಟು ಬರುತ್ತೆ? 0ನೇ ಬರುತ್ತೆ. ಆ್ಯಂಡ್ ಡೇಟಾ ಆಫ್ ಎ ಡಿಟರ್ಮಿನೆಂಟ್ ಎಷ್ಟು ಬರುತ್ತೆ? ಯು ಗೆಟ್ 1. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಗೆಟ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 0, ಲ್ಯಾಂಬ್ಡಾ ಸ್ಕ್ವೇರ್ ಈಕ್ವಲ್ ಟು -1, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐಯೋಟ. ಅಂದರೆ ನಮ್ಗೆ ಐಗನ್ ವ್ಯಾಲ್ಯೂಸ್ ಅನ್ನೋದು ಒಂದು ಪ್ಲಸ್ ಐಯೋಟ ಬರುತ್ತೆ, ಇನ್ನೊಂದು ಮೈನಸ್ ಐಯೋಟ ಬರುತ್ತೆ. ದೀಸ್ ಆರ್ ದಿ 2 ಐಗನ್ ವ್ಯಾಲ್ಯೂಸ್. ನೆಕ್ಸ್ಟ್ ನಾವು ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಐಯೋಟ ಐಗನ್ ವೆಕ್ಟರ್ ಅಂತ ಫೈಂಡ್ ಔಟ್ ಮಾಡೋಣ. AX ಇದನ್ನು ಜನರಲಾಗಿ ಬರ್ಕೊಳ್ಳೋಣ, ಇಲ್ಲಾಂದರೆ ಈಗ ಬರ್ಕೊಬೋದು. A ಮೈನಸ್ ಲ್ಯಾಂಬ್ಡಾ ಐ ಇಂಟು ಎಕ್ಸ್ ಈಕ್ವಲ್ ಟು 0. ಓಕೆ, ಇದರಲ್ಲಿ ಲ್ಯಾಂಬ್ಡಾ ಅನ್ನೋದು ಐಯೋಟ, ಎ ಮೈನಸ್ ಐಯೋಟ ಇಂಟು ಐಡೆಂಟಿಟಿ. ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್, ಎಕ್ಸ್ ಈಕ್ವಲ್ ಟು 0. ಓಕೆ, ಎ ಮೈನಸ್ ಐ ಏನಾಗುತ್ತೆ? ಮೈನಸ್ ಐ, ಇದು 1, ಇದು -1 ಮೈನಸ್ ಐ. ಓಕೆ, ಇಂಟು ಎಕ್ಸ್ ಅನ್ನೋದು ಎಕ್ಸ್ ವೈ ಅಂತ ತೊಗೊಬೋದು. ದಿಸ್ ಇಸ್ ಈಕ್ವಲ್ ಟು ಅಂಡ್ 0 ವೆಕ್ಟರ್ 0 0. ಇದನ್ನು ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ -xi. ಓಕೆ, ಪ್ಲಸ್ ವೈ ಈಕ್ವಲ್ ಟು 0. ನೆಕ್ಸ್ಟ್ ಇನ್ನೊಂದು ಇಕ್ವೇಷನ್ -x ಮೈನಸ್ yi ಈಕ್ವಲ್ ಟು 0. ಇದನ್ನು ಇಕ್ವೇಷನ್ 1 2 ಅಂತ ತೊಗೊಂಡ್ರೆ ಫಸ್ಟ್ ಇಕ್ವೇಷನ್ 1 ಇಂಪ್ಲೈಸ್ y ಈಕ್ವಲ್ ಟು xi ಅಂತ ತೊಗೊಬೋದು. ಕರೆಕ್ಟಾ? ಇವಾಗ x ಈಕ್ವಲ್ ಟು 1 ತೊಗೊಂಡ್ರೆ y ಈಕ್ವಲ್ ಟು ಏನು ಬರುತ್ತೆ? ನಮಗೆ ಐಯೋಟ ಬರುತ್ತೆ. ಅಂದರೆ ಒಂದು ಐಗನ್ ವೆಕ್ಟರ್ ಅನ್ನೋದು ನಮ್ಗೆ ಏನಾಗುತ್ತೆ ಅಂದರೆ ನೋಡಬೇಕಾದ್ರೆ ಸೆಕೆಂಡ್ ಇಕ್ವೇಷನಲ್ಲಿ ಇದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಸ್ಯಾಟಿಸ್ಫೈ ಮಾಡುತ್ತೆ. ಇವಾಗ ಐಗನ್ ವೆಕ್ಟರ್ ಎಕ್ಸ್. ಓಕೆ, ಇದನ್ನು x1 ಅಂತ ತೊಗೊಳ್ಬೇಕಾದ್ರೆ ಒಂದು ಐಗನ್ ವೆಕ್ಟರ್ ಏನಾಗುತ್ತೆ? x1 ಎಕ್ಸ್ ವೈ. ದಿಸ್ ಈಸ್ ನಥಿಂಗ್ ಬಟ್ ಯು ಗೆಟ್ x ವ್ಯಾಲ್ಯೂ 1, ವೈ ವ್ಯಾಲ್ಯೂ ಐಯೋಟ. ಇವಾಗ ನೀವು ಆಪ್ಷನ್ಸ್ ಚೆಕ್ ಮಾಡಿದರೆ ಫಸ್ಟ್ ವೆಕ್ಟರ್ ಅಂದು 1 0 ಇದೆ. ಇದರಲ್ಲಿ ನಿಮ್ಗೆ ಯಾವುದೇ 1 ಐಯೋಟ ಅನ್ನೋದು ಯಾವುದೇ ವೆಕ್ಟರ್ ಇಲ್ಲ. ಇದು ಎಲಿಮಿನೇಟ್ ಮಾಡಿ. ಇದರಲ್ಲೂ ಕೂಡ ಇಲ್ಲ, ಇದರಲ್ಲಿದೆ ಆ್ಯಂಡ್ ಇದರಲ್ಲಿಲ್ಲ. ಅಂದರೆ ನಮ್ಗೆ ಕರೆಕ್ಟ್ ಆಪ್ಷನ್ ಇದೇ ಆಗುತ್ತೆ. ದಿಸ್ ಇಸ್ ಅವರ್ ಕರೆಕ್ಟ್ ಆಪ್ಷನ್. ಹೀಗೆ ನೀವು ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ನೀವು ಬೇಕಾದರೆ ಸೆಕೆಂಡ್ ವೆಕ್ಟರ್, ಸೆಕೆಂಡ್ ಐಗನ್ ವ್ಯಾಲ್ಯೂ ಮೈನಸ್ ಐಯೋಟ, ಅದನ್ನು ಯೂಸ್ ಮಾಡಿದ್ರೂ ಯು ಗೆಟ್ ಸೆಕೆಂಡ್ ಐಗನ್ ವೆಕ್ಟರ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಮ್ಯಾಟ್ರಿಕ್ಸ್ ಈಸ್ ಪಾಸಿಟಿವ್ ಡೆಫಿನಿಟ್? ಓಕೆ, ಫಸ್ಟು ಸಮ್ ಶಾರ್ಟ್ಕಟ್ ಟ್ರಿಕ್ಸ್ ನೋಡಿ. ಈ ಟ್ರಿಕ್ಸ್ನ ಯೂಸ್ ಮಾಡಿ. ಫಸ್ಟ್ ಟ್ರಿಕ್ ಅನ್ನೋದು ಇಫ್ ಆಲ್ ದಿ ಐಗನ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್ then matrix is positive definite. ಈ ಟ್ರಿಕ್ನ ನೆನಪಿಕೊಳ್ಳಿ. ದಿಸ್ ವೆರಿ ಯೂಸ್ಫುಲ್ ಟ್ರಿಕ್. ಇವಾಗ ಒಂದು ಮ್ಯಾಟ್ರಿಕ್ಸ್ದು
ಎಲ್ಲ ಐಗನ್ ವ್ಯಾಲ್ಯೂಸ್ ಏನಾದರೂ ನಮಗೆ ಪಾಸಿಟಿವ್ ಬಂದರೆ ಅದನ್ನು ಪಾಸಿಟಿವ್ ಡೆಫಿನೆಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಸಪೋಸ್ ಇನ್ನೊಂದು ಟ್ರಿಕ್ ಕೂಡ ನೆನಪಿಟ್ಕೊಳ್ಳಿ. ಇಫ್ ಮ್ಯಾಟ್ರಿಕ್ಸ್ ಈಸ್ ಸಿಮಿಟ್ರಿಕ್, ದಟ್ ಈಸ್ ಎ ಈಸ್ ಈಕ್ವಲ್ ಟು, ಈ ಫಾರ್ಮೆಟಲ್ಲಿರುತ್ತೆ ಸಿಮಿಟ್ರಿಕ್ ಅಂದರೆ ಡಯಾಗ್ನಲ್ಸಲ್ಲಿ ಆಲ್ ದ ರಿಯಲ್ ನಂಬರ್ಸ್, ಇಲ್ಲಿ ಏನು ಎಲಿಮೆಂಟ್ ಇರುತ್ತೋ ಅದೇ ಎಲಿಮೆಂಟ್ ಇಲ್ಲೂ ಇರುತ್ತೆ. ಓಕೆ, ಸಿಮಿಟ್ರಿಕ್. ಓಕೆ, ಇಫ್ ದ ಮ್ಯಾಟ್ರಿಕ್ಸ್ ಇಸ್ ಸಿಮಿಟ್ರಿಕ್, ನೋಡಿ ಫಸ್ಟ್ ಕಂಡೀಷನ್ನು ಎ ಅನ್ನೋದು ಫಸ್ಟ್ ಎಂಟ್ರಿ ಏನಿದೆಯೋ ಅದು ಪಾಸಿಟಿವ್ ಇರಬೇಕು. ಆ್ಯಂಡ್ ಸೆಕೆಂಡ್ ಒನ್ನು ಡಿಟರ್ಮೆಂಟ್ ಆಫ್ ದಿಸ್ ಅನ್ನೋದು ಪಾಸಿಟಿವ್ ಇರಬೇಕು. ಡಿಟರ್ಮೆಂಟ್ ಈಸ್ ಶುಡ್ ಬಿ ಪಾಸಿಟಿವ್. ಇವೆರಡೂ ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಮಾಡಿದರೆ then matrix is positive definite. Then matrix is positive definite. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಟ್ರಿಕ್ ಇನ್ನೊಂದು ಹೇಳ್ತೀನಿ ನೋಡಿ. ಇಫ್ ಇಫ್ 2x2 ಮ್ಯಾಟ್ರಿಕ್ಸ್, ನಿಮಿಷ, for 2x2 ಮ್ಯಾಟ್ರಿಕ್ಸ್, 2x2 ಮ್ಯಾಟ್ರಿಕ್ಸ್ ಹಂಗಿರುತ್ತೆ ಎ ಬಿ ಸಿ ಡಿ. ಇದು ಜನರಲ್ ಆಗಿ ತೊಗೊತೀನಿ, ನಾಟ್ ಎ ಸಿಮಿಟ್ರಿಕ್ ಅಂತಲ್ಲ. ಓಕೆ, ಜನರಲ್ ಆಗಿ ಫಾರ್ 2x2 ಮ್ಯಾಟ್ರಿಕ್ಸ್ ಎ. ಓಕೆ, ಇಫ್ ಟ್ರೇಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ಪಾಸಿಟಿವ್ ಆ್ಯಂಡ್ ಡಿಟರ್ಮಿನೆಂಟ್ ಆಲ್ಸೋ ಪಾಸಿಟಿವ್, then ಎ ಈಸ್ ಪಾಸಿಟಿವ್ ಡೆಫಿನೆಟ್. ಓಕೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಟ್ರಿಕ್. ಈ ಮೂರು ನೆನಪಿಟ್ಕೊಂಡ್ರೆ ಸಾಕು. ಓಕೆ, ಆ್ಯಕ್ಚುಲಿ ಇದೊಂದು ಗೊತ್ತಿದ್ರೆ ಸಾಕು, ಬಟ್ ಸಮ್ ಕ್ವಶನ್ಸಲ್ಲಿ ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಈ ಟ್ರಿಕ್ಸ್ ಕೂಡ ನೆನಪಿಟ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡಿದರೆ ದಿಸ್ ಈಸ್ ನಾಟ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ನೀವು ಫಸ್ಟ್ ಬೇಕಾದರೆ ಇದು 2x2 ಮ್ಯಾಟ್ರಿಕ್ಸಿನಿಂದ ಈಸಿಯಾಗಿ ನೀವು ಐಗನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಬೋದು. ಸಪೋಸ್ ಐಗನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ ಅಂದರೆ ಯೂಸ್ ದೀಸ್ ಟೂ ಟ್ರಿಕ್ಸ್. ಓಕೆ, ಇದನ್ನು ನಾನು ಯೂಸ್ ಮಾಡ್ತೀನಿ. ಥರ್ಡ್ ಟ್ರಿಕ್ ಇದ್ರಿಗೆ ಟ್ರೇಸ್ ಅನ್ನೋದು ನೋಡಿ, ಟ್ರೇಸ್ ಏನಾಗುತ್ತೆ ಇದ್ರಿಗೆ, ಟ್ರೇಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅನ್ನೋದು 5 ಬರುತ್ತೆ, ವಿಚ್ ಇಸ್ ಪಾಸಿಟಿವ್. ಡಿಟರ್ಮಿನೆಂಟ್ ಏನು ಬರುತ್ತೆ, ಡಿಟರ್ಮಿನೆಂಟ್ ನೋಡಿ 4 - 3 to the 6 which is -2 which is less than 0. ಓಕೆ, ಬಟ್ ಪಾಸಿಟಿವ್ ಡೆಫಿನೆಟ್ ಹೇಳ್ಬೇಕಂದ್ರೆ ಪಾಸಿಟಿವ್ ಇರಬೇಕು. ಅದರಿಂದ ಇದನ್ನು ಎಲಿಮಿನೇಟ್ ಮಾಡಿ. ಓಕೆ, ನೆಕ್ಸ್ಟ್ ಇದ್ರ ಟ್ರೇಸ್ ನೋಡಿ, ಇದ್ರ ಟ್ರೇಸ್ ಇದು ಈವನ್ ಇದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಈ ಎಲಿಮೆಂಟ್ ಸೇಮ್ ಇದೆ. ನೀವು ಬೇಕಾದರೆ ಈ ಟ್ರಿಕ್ ಕೂಡ ಯೂಸ್ ಮಾಡ್ಬೋದು, ಸೆಕೆಂಡ್ ಟ್ರಿಕ್ ಕೂಡ ಯೂಸ್ ಮಾಡ್ಬೋದು ಇದ್ರಿಗೆ. ಓಕೆ, ಇದರ ಟ್ರೇಸ್ ಅನ್ನೋದು ನೀವು ಅಬ್ಸರ್ವ್ ಮಾಡಿದರೆ 1 - 5 ವಿಚ್ ಈಸ್ -4 ವಿಚ್ ಈಸ್ ಲೆಸ್ ದೆನ್ 0. ಅದರಿಂದ ದಿಸ್ ಈಸ್ ನಾಟ್ ಪಾಸಿಟಿವ್ ಡೆಫಿನೆಟ್. ನೆಕ್ಸ್ಟ್ ಇದರದ್ದು ಥರ್ಡ್ ಒನ್ನು, ಇದರ ಟ್ರೇಸ್ ಅನ್ನೋದು ಏನಾಗುತ್ತೆ 1 + 5 6. ಡೆಟ್ ಆಫ್ ದಿಸ್ ಏನಾಗುತ್ತೆ 5 - 2 to the 4 ವಿಚ್ ಈಸ್ 1. ಪಾಸಿಟಿವ್ ಇದೆ ಎಲ್ಲ, ಇದು ಪಾಸಿಟಿವ್ ಡೆಫಿನೆಟ್ ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ಟ್ರೇಸ್ ನೀವು ಅಬ್ಸರ್ವ್ ಮಾಡಿದರೆ 1 - 4 ವಿಚ್ ಈಸ್ -3 ವಿಚ್ ಈಸ್ ಲೆಸ್ ದೆನ್ 0. ಅದರಿಂದ ದಿಸ್ ಈಸ್ ನಾಟ್ ಪಾಸಿಟಿವ್ ಡೆಫಿನೆಟ್. ಓಕೆ, ಹೀಗೆ ಯೂಸ್ ಮಾಡಿ. ಅದೇ ಸಪೋಸ್ ಮ್ಯಾಟ್ರಿಕ್ಸ್ ಏನಾದರೂ 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದರೆ ಅದ್ರಿಗೂ ಇನ್ನೊಂದು ಟ್ರಿಕ್ ಹೇಳ್ತೀನಿ ನೋಡಿ. ಇದು ಅಲ್ಟಿಮೇಟ್ ಟ್ರಿಕ್. ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಫ್ ಐಗನ್ ವ್ಯಾಲ್ಯೂಸ್ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಡೆಫಿನೆಟ್. ಓಕೆ, ಬಟ್ 3x3 ಮ್ಯಾಟ್ರಿಕ್ಸ್ಗೆ ಇನ್ನೊಂದು ಟ್ರಿಕ್ ಹೇಳ್ತೀನಿ ನೋಡಿ. ಇಫ್ ಆಲ್ ದಿ principal minors are positive, then matrix is ಪಾಸಿಟಿವ್ ಡೆಫಿನೆಟ್. ಈ ಟ್ರಿಕ್ ಕೂಡ ಯೂಸ್ ಮಾಡಿ. ನಾಟ್ ಓನ್ಲಿ 3x3, ಎನಿ ಮ್ಯಾಟ್ರಿಕ್ಸ್ಗೆ ಯೂಸ್ ಮಾಡ್ಬೋದು. ಇದು ಕೂಡ ಎನಿ ಮ್ಯಾಟ್ರಿಕ್ಸ್ಗೆ ಯೂಸ್ ಮಾಡ್ಬೋದು. ಓಕೆ, ಇದು ಕೂಡ ಅಷ್ಟೇ. ಇಫ್ ದ ಮ್ಯಾಟ್ರಿಕ್ಸ್ ಇಸ್ ಸಿಮೆಟ್ರಿಕ್ ಇರಬೇಕು. ಸಿಮೆಟ್ರಿಕ್ ಇದ್ದರೆ ಯು ಗೈಸ್ ಕ್ಯಾನ್ ಯೂಸ್ ದಿಸ್ ಟ್ರಿಕ್. ಬಟ್ ಇದು ಮಾತ್ರ 2x2 ಮ್ಯಾಟ್ರಿಕ್ಸ್ಗೆ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಸಪೋಸ್ U and W ಆರ್ ಸಬ್ ಸ್ಪೇಸಸ್ ಆಫ್ V. ಓಕೆ,
dimension of u is equal to 4 and dimension of w is equal to 5 and the dimension of v is equal to 7, then what is the dimension of u intersection w ಅಂತ ಕೇಳ್ತಾ ಇದ್ದಾನೆ. ಓಕೆ, ಫಸ್ಟ್ ನಿಮಗೆ ಇದು ಒಂದು ರಿಸಲ್ಟ್ ಗೊತ್ತಿರಬೇಕು. ಫಾರ್ ಎನಿ ಟೂ ಸಬ್ಸ್ಪೇಸಸ್, ಇಲ್ಲಿ ನಮಗೆ ಟೂ ಸಬ್ಸ್ಪೇಸಸ್ ಕೊಟ್ಟಿದ್ದಾರೆ ಯು ಆ್ಯಂಡ್ ಡಬ್ಲ್ಯೂ. ಓಕೆ, ಆಫ್ ಎ ವೆಕ್ಟರ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ವಿ. ದ ಡೈಮೆನ್ಷನ್ ಆಫ್ ದೇರ್ ಸಮ್ ಏನು ಕೊಡುತ್ತೆ ಅಂದರೆ ಫಾರ್ಮುಲಾ ನಮಗೆ ಡೈಮೆನ್ಷನ್ ಆಫ್ ಯು ಪ್ಲಸ್ ಡಬ್ಲ್ಯೂ ದಟ್ ಈಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಯು ಪ್ಲಸ್ ಡೈಮೆನ್ಷನ್ ಆಫ್ ಡಬ್ಲ್ಯೂ ಮೈನಸ್ ಡೈಮೆನ್ಷನ್ ಆಫ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ. ಇದು ತುಂಬ ಇಂಪಾರ್ಟೆಂಟ್ ಟ್ರಿಕ್ಕು. ನಿಮಗೊಂದು ರಿಲೇಷನ್ ಗೊತ್ತಿರಬೇಕು ನೋಡಿ. ಒಂದು ಸ್ಮಾಲ್ ಡಯಾಗ್ರಾಮ್ ಯೂಸ್ ಮಾಡ್ತೀನಿ ನಾನಿಲ್ಲಿ. ವಿ ಇದು ವೆಕ್ಟರ್ ಸ್ಪೇಸ್ ವಿ. ಓಕೆ, ವಿಗೆ ಸಬ್ಸ್ಪೇಸಸ್ ಅನ್ನೋದೇನು ಯು ಆ್ಯಂಡ್ ಡಬ್ಲ್ಯೂ, ಕರೆಕ್ಟಾ? ಇವಾಗ ನಾನು ಇವೆರಡನ್ನೂ ಆ್ಯಡ್ ಮಾಡಿದರೆ ಯು ಪ್ಲಸ್ ಡಬ್ಲ್ಯೂ ಅಗೇನೆ ವಿಗೆ ಮತ್ತೆ ಸಬ್ಸ್ಪೇಸ್ ಆಗುತ್ತೆ. ಸಪೋಸ್ ಇವೆರಡನ್ನೂ ನಾನು ಆ್ಯಡ್ ಮಾಡಿದರೆ ಅಗೇನೆ ಸಬ್ಸ್ಪೇಸ್ ಆಫ್ ವಿ, ಕರೆಕ್ಟಾ? ಯು ಪ್ಲಸ್ ಡಬ್ಲ್ಯೂ ಅನ್ನೋದು ಮತ್ತೆ ವಿಗೆ ಸಬ್ಸ್ಪೇಸ್ ಆಗುತ್ತೆ, ಕರೆಕ್ಟಾ? ಕರೆಕ್ಟ್. ಓಕೆ, ಇವಾಗ ಇದ್ರ ಡೈಮೆನ್ಷನ್ ಏನಿದೆಯೋ ಇವೆರಡೂ ಡೈಮೆನ್ಷನ್ ಇದ್ರಕನ್ನ ಕಡಿಮೆ ಇರುತ್ತೆ, ಕರೆಕ್ಟಾ? ಆ್ಯಂಡ್ ಇದ್ರ ಡೈಮೆನ್ಷನ್ ಕೂಡ ಇದ್ರಕನ್ನ ಕಡಿಮೆನೇ ಇರುತ್ತೆ. ಅದರಿಂದ ನಾವೇನು ಮಾಡ್ತೀರಿ, ಡೈಮೆನ್ಷನ್ ಆಫ್ ಯು ಪ್ಲಸ್ ಡಬ್ಲ್ಯೂ ವಿಚ್ ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ವಿ ಇರುತ್ತೆ. ಓಕೆ, ನಮಗೆ ಡೈಮೆನ್ಷನ್ ಆಫ್ ವಿ ಏನೋ ಡೈಮೆನ್ಷನ್ ಆಫ್ ವಿ ಅನ್ನೋದು ಎಷ್ಟು ಕೊಟ್ಟಿದೆ, 7 ಕೊಟ್ಟಿದ್ದಾರೆ. ಓಕೆ, ಇದನ್ನು ಯೂಸ್ ಮಾಡ್ಕೊಬೋದು ನಾವು. ಈ ಒಂದು ಏನು ಒಂದು ನಿಮಿಷ ಇರಿ, ನಮ್ಗೆ ಕೊಟ್ಟಿದ್ದಾರಲ್ಲ ಡೈಮೆನ್ಷನ್ ಆಫ್ ಯು, ಡೈಮೆನ್ಷನ್ ಆಫ್ ಡಬ್ಲ್ಯೂ, ಡೈಮೆನ್ಷನ್ ಆಫ್ ವಿ, ಇದನ್ನು ಇದರಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಇವೆರಡು ಕಂಡೀಷನ್ಸ್ ಯೂಸ್ ಮಾಡಿ. ಫಸ್ಟ್ ಡೈಮೆನ್ಷನ್ ಆಫ್ ಯು ಪ್ಲಸ್ ಡಬ್ಲ್ಯೂ, dimension of u plus w which is equal to dimension of u is to 4 plus dimension of w is to 5 minus dimension of u intersection w, that is nothing but 9 minus dimension of u intersection w. Okay, next from this property which is always less than 7 irutte, dimension of u plus w. ಓಕೆ, ಇದನ್ನು 1 ಅಂತ ತಗೊಳ್ಳಿ. ಡೈಮೆನ್ಷನ್ ಆಫ್ ಯು ಪ್ಲಸ್ ಡಬ್ಲ್ಯೂ ಇದನ್ನು 2 ಅಂತ ತಗೊಳ್ಳಿ. ಓಕೆ, ಆ್ಯಂಡ್ ಡೈಮೆನ್ಷನ್ ಆಫ್ ಯು ಪ್ಲಸ್ ಡಬ್ಲ್ಯೂ ಅನ್ನೋದು ಅದ್ರ ವ್ಯಾಲ್ಯೂ ಎಷ್ಟಿದೆ ನಮಗೆ ಇದು. ಓಕೆ, ಇವಾಗ 1 ಇಂಪ್ಲೈಸ್ ಈ ವ್ಯಾಲ್ಯೂನ ಇದರಲ್ಲಿ ಪುಟ್ ಮಾಡಿದ್ರೆ ನಮಗೇನು ಬರುತ್ತೆ, 9 ಮೈನಸ್ ಡೈಮೆನ್ಷನ್ ಆಫ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ ವಿಚ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ 7 ಆಗುತ್ತೆ, ಕರೆಕ್ಟಾ? ಇದನ್ನು ಸಿಂಪ್ಲಿಫೈ ಮಾಡಿದರೆ ಯು ಗೆಟ್ ಡೈಮೆನ್ಷನ್ ಆಫ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ ವಿಚ್ ಈಸ್ ಏನಾಗುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಮೈನಸ್ 7 ದಟ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಓಕೆ, ಅರ್ಥ ಆಯ್ತು ಅಂದ್ಕೊಂಡೆ. ಇದು ನಮಗೆ ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ಇದನ್ನು ಸ್ಟಾರ್ ಅಂತ ತಗೊಳ್ಳೋಣ. ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ, ಡೈಮೆನ್ಷನ್ ಆಫ್ ಯು ಪ್ಲಸ್ ಡಬ್ಲ್ಯೂ ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 7 ಇದೆ. ಆ್ಯಂಡ್ ಅಗೇನ್ ಡೈಮೆನ್ಷನ್ ಆಫ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ ಅನ್ನೋದು, ಓಕೆ, ಯು ಅನ್ನೋದು ಡಬ್ಲ್ಯೂ ಅನ್ನೋ 2 ಸಬ್ಸ್ಪೇಸಸ್, ಕರೆಕ್ಟಾ? ಯು ಡೈಮೆನ್ಷನ್ ಆಫ್ ಯು ಆ್ಯಂಡ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ ಅಂದರೆ ಇವೆರಡು ಸಪ್ರೇಟ್ ಇದರಲ್ಲಿ ಕಾಮನ್ ಎಲಿಮೆಂಟ್ಸ್ ಇದ್ರೇ ನಾವು ಇಂಟರ್ಸೆಕ್ಷನ್ ತೊಗೊಳಕ್ಕೆ ಬರುತ್ತೆ, ಕರೆಕ್ಟಾ? ಅಂದರೆ ಇದರಿಂದ ನಾವೇನು ತೊಗೊಬೋದಂದರೆ ಡೈಮೆನ್ಷನ್ ಆಫ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ ವಿಚ್ ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಯು ಇರುತ್ತೆ, ಕರೆಕ್ಟಾ? ಡೈಮೆನ್ಷನ್ ಆಫ್ ಯು ಅಂದರೆ ನಮ್ಗೆ ಗೊತ್ತಿದೆ 4. ಆ್ಯಂಡ್ ಅಗೇನ್ ಡೈಮೆನ್ಷನ್ ಆಫ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ ವಿಚ್ ಇಸ್ ಆಲ್ಸೋ ಲೆಸ್ ದನ್ ಆರ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಡಬ್ಲ್ಯೂ ಇರುತ್ತೆ. ಓಕೆ, ದಟ್ ವ್ಯಾಲ್ಯೂ ಎಷ್ಟಿದೆ, 5 ಇದೆ. ಓಕೆ, ದಟ್ ಮೀನ್ಸ್ ಡೈಮೆನ್ಷನ್ ಆಫ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ ವಿಚ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು minimum of dimension of u and dimension of w, which is less than or equal to minimum of 4, 5 less than or equal to 4 dimension of u with intersection w.
ಓಕೆ, ಇದನ್ನು ಬೇಕಾದರೆ ಡಬಲ್ ಸ್ಟಾರ್ ಅಂತ ತಗೊಳ್ಳಿ. ಇವಾಗ ನಮಗೆ 2 ಕಂಡೀಷನ್ಸ್ ಇದೆ, ಒಂದು ಸ್ಟಾರು ಇನ್ನೊಂದು ಡಬಲ್ ಸ್ಟಾರ್. ಫ್ರಮ್ ಸ್ಟಾರ್ ಆ್ಯಂಡ್ ಡಬಲ್ ಸ್ಟಾರ್ ಡೈಮೆನ್ಷನ್ ಆಫ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ ವಿಚ್ ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು 4 ಆ್ಯಂಡ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2. ಇದು ನಮಗೆ ಬಂದಿರೋ ಕಂಡೀಷನ್. ದಿಸ್ ಈಸ್ ಇಂಪಾರ್ಟೆಂಟ್ ಕಂಡೀಷನ್. ಇವಾಗ ನೀವು ಆಪ್ಷನ್ಸ್ ಚೆಕ್ ಮಾಡಿದರೆ ನಮ್ಗೆ ಆನ್ಸರ್ ಅನ್ನೋದು ಈ ರೇಂಜಲ್ಲೇ ಇರಬೇಕು, 2 ಆ್ಯಂಡ್ 4 ಮಧ್ಯದಲ್ಲೇ ಇರಬೇಕು. ಓಕೆ, 2 ಇರ್ಬೋದು, 4 ಇರ್ಬೋದು, ಆ್ಯಂಡ್ ಮಧ್ಯದಲ್ಲೇ ಇರಬೇಕು ಆನ್ಸರ್ ಅನ್ನೋದು. ಡೈಮೆನ್ಷನ್ ಆಫ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ. ಆ್ಯಂಡ್ ಒನ್ ಮೋರ್ ಥಿಂಗ್, ಡೈಮೆನ್ಷನ್ ಅನ್ನೋದು ಆಲ್ವೇಸ್ ನಾನ್ ನೆಗೆಟಿವ್ ಇಂಟೀಜರ್ ಇರುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಇರಬೇಕು. ಅಂದರೆ ನಿಮಗೆ ಡೆಸಿಮಲ್ಸಲ್ಲಿ ಬರಲ್ಲ ಡೈಮೆನ್ಷನ್ ಅನ್ನೋದು. ಅಂದರೆ ಇದ್ದರೆ 2 ಇರುತ್ತೆ, ಇಲ್ಲ 3 ಇರುತ್ತೆ, ಇಲ್ಲಾಂದರೆ 4 ಇರುತ್ತೆ. ದೇರ್ ಆರ್ 3 ಪಾಸಿಬಿಲಿಟೀಸ್ ಆಫ್ ಡೈಮೆನ್ಷನ್ ಆಫ್ ಯು ಇಂಟರ್ಸೆಕ್ಷನ್ ಡಬ್ಲ್ಯೂ. ಓಕೆ, ಇದರ ಆನ್ಸರ್ಸ್ ಇದ್ದರೆ ನಿಮಗೆ 2, ಇಲ್ಲಾಂದರೆ 3, ಇಲ್ಲಾಂದರೆ 4, ಈ ಮೂರಲ್ಲೇ ಇರುತ್ತೆ ನಿಮ್ಗೆ ಆನ್ಸರ್. ಓಕೆ, ಇದು ಬಿಟ್ಟು ನಿಮ್ಗೆ ಆಚೆ ಹೋಗಲ್ಲ. ಓಕೆ, ಅಂದರೆ ನೀವು ಆಪ್ಷನ್ಸ್ ಚೆಕ್ ಮಾಡಿದರೆ ನಮಗೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಇನ್ನು 5 ಬರೋ ಚಾನ್ಸಸ್ ಇಲ್ಲ, 7 ಬರೋ ಚಾನ್ಸಸ್ ಇಲ್ಲ, 1 ಬರೋ ಚಾನ್ಸಸ್ ಇಲ್ಲ. ಓಕೆ, ಈ ಕ್ವಶನ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಪ್ಯೂರ್ಲಿ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಇದು. ಓಕೆ, ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ಈ ಕ್ವಶನ್ ತುಂಬ ಈಸಿಯೆಸ್ಟ್ ಕ್ವಶನ್. ಐ ಹೋಪ್ ನಿಮ್ಗೆ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಓಕೆ, ಈ ಕ್ವಶನ್ ಹೆಂಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಇದು ನೋಡಿ, 4th ಕ್ವಶನ್ನು. ಲೆಟ್ ಟಿ ಬಿ ಎ ಲೀನಿಯರ್ ಆಪ್ರೇಟರ್. ಓಕೆ, ಆರ್ ಸ್ಕ್ವೇರ್ ಡಿಫೈನ್ಡ್ ಬೈ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದ್ದಾನೆ. ದೆನ್ ದ ಮ್ಯಾಟ್ರಿಕ್ಸ್ ರಿಪ್ರೆಸೆಂಟೇಷನ್ ಆಫ್ ಟಿ ರಿಲೇಟಿವ್ ಟು ದ ಬೇಸಿಸ್ ಬಿ. ಓಕೆ, ನಮಗೆ ಬೇಸಿಸ್ ಅವನೇ ಕೊಟ್ಟಿದ್ದಾನೆ. ಇವಾಗ ನೋಡಿ, ಓಕೆ, ದಿಸ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಆರ್ ಸ್ಕ್ವೇರ್ ಟು ಆರ್ ಸ್ಕ್ವೇರ್. ಓಕೆ, ಲೀನಿಯರ್ ಆಪ್ರೇಟರ್. ಓಕೆ, ಡೊಮೈನು ಕೋಡೊಮೈನ್ ಸೇಮ್ ಇರುತ್ತೆ. ಇವಾಗ ನಮಗೆ ಬೇಸಿಸ್ ಅನ್ನೋದು ಸೇಮ್, ಎರಡಕ್ಕೂ ಸೇಮೇ ಇದ್ದಾವೆ. ಇದು 1,3 ಇದೆ, 2,5. ಇದ್ರ ಕೂಡ ಬೇಸಿಸ್ 1,3 ಆ್ಯಂಡ್ 2,5 ಸೇಮ್ ಇದೆ. ಇವಾಗ ನಮಗೆ ಟ್ರಾನ್ಸ್ಫಾರ್ಮೇಷನ್ ಅನ್ನು ಟಿ ಆಫ್ ಎಕ್ಸ್ ವೈ ವಿಚ್ ಈಸ್ ಈಕ್ವಲ್ ಟು 2x ಮೈನಸ್ 7y 4x ಪ್ಲಸ್ 3y ಇದೆ. ಕರೆಕ್ಟಾ? ಇವಾಗ ನೋಡಿ, ಈ ವ್ಯಾಲ್ಯೂಸ್ನ ಇದರಲ್ಲಿ ಪುಟ್ ಮಾಡಿ. ಫಸ್ಟ್ ಬೇಸಿಸ್ ಏನಿದೆಯಲ್ಲ ಇದು ನೋಡಿ, ಇದು ನಮಗೆ ಪ್ರೀ ಇಮೇಜಸ್. ಇದು ಇದರಲ್ಲಿ ಬರೋ ವ್ಯಾಲ್ಯೂಸ್ ಅನ್ನೋದು ನಮಗೆ ಇಮೇಜಸ್ ಬರುತ್ತೆ. ಸೇಮ್ ಫಂಕ್ಷನ್ಸಲ್ಲಿ ನಾವು ಸಪೋಸ್ ಫಂಕ್ಷನ್ಸ್ ಇದೆ, ಇದರಲ್ಲಿ ಎಫ್ ಈಸ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಸಮಥಿಂಗ್ ತೊಗೊತೀವಲ್ಲ, ಇದರಲ್ಲಿ 1 ಇದ್ದರೆ ಎಫ್ ಆಫ್ 1 ಏನಾಗುತ್ತೆ, ಸಮಥಿಂಗ್ 2 ತೊಗೊಂಡ್ರೆ ಎಫ್ ಆಫ್ 1 2 ಅಂತ ನಾವು ಹೆಂಗೆ ತೊಗೊತೀವೋ ಸೇಮ್ ಇದರಲ್ಲೂ ಅಷ್ಟೇ. ಈ ವ್ಯಾಲ್ಯೂನ ಇದರಲ್ಲಿ ಪುಟ್ ಮಾಡಿದರೆ, ಓಕೆ, ಎಕ್ಸ್ ಹತ್ರ 1, ವೈ ಹತ್ರ 3 ಪುಟ್ ಮಾಡಿ, 2 ಮೈನಸ್ 7 ಆಫ್ 3 4 1 ಪ್ಲಸ್ 3 ಆಫ್ 7 ದಟ್ ಈಸ್ ಈಕ್ವಲ್ ಟು ಇದೇನು ಬರುತ್ತೆ ನಮಗೆ 2 ಮೈನಸ್ 21 4 ಪ್ಲಸ್ 21. ಓಕೆ, ಒಂದು ನಿಮಿಷ, ವೈ ವ್ಯಾಲ್ಯೂ ಎಷ್ಟಿದೆ? ಓಕೆ, ಇಲ್ಲಿ ರಾಂಗ್ ಬರ್ತೀನಿ, ಸಾರಿ, ಒಂದು ನಿಮಿಷ ಇದೆ. ಓಕೆ, 4, 1 plus 3, 3 that is 2 minus 7 3 is 21, 4 plus 3 is 9 that is minus 19. ಇದು ನಮಗೆ 13 ಬರುತ್ತೆ. ಓಕೆ, ದಿಸ್ ಈಸ್ ಟಿ ಆಫ್ 1, 3. ಓಕೆ, ಈ ಎಲಿಮೆಂಟ್ ಅನ್ನೋದು ಇದರಲ್ಲಿರುತ್ತೆ ಮೈನಸ್ 19, 13. ಇವಾಗ ಈ ಎಲಿಮೆಂಟ್ ಇದೆಯಲ್ಲ, ಈ ಎಲಿಮೆಂಟ್ನ ರಿಟರ್ನ್ ಆ್ಯಸ್ ಲೀನಿಯರ್ ಕಾಂಬಿನೇಷನ್ ಆಫ್ ದೀಸ್ 2 ಬೇಸಿಸ್. ಈ ಎಲಿಮೆಂಟ್ನ ನಾವು ಲೀನಿಯರ್ ಕಾಂಬಿನೇಷನ್ ಆಫ್ ದೀಸ್ 2 ಎಲಿಮೆಂಟ್ಸಲ್ಲಿ ಬರೀಬೇಕಾಗುತ್ತೆ. ಓಕೆ, ಅದನ್ನು ಹೆಂಗೆ ಬರೀತೀವಿ? ಎ ಆಫ್ 1, 3. ಎ ಅನ್ನೋದು ಎನಿ ಸ್ಕೇಲರ್, ಎನಿ ನಂಬರ್ ಇರುತ್ತೆ.
ಪ್ಲಸ್ ಆ್ಯಂಡ್ ಬಿ ಆಫ್ 2, 5. ಇದನ್ನು ಸಿಂಪ್ಲಿಫೈ ಮಾಡಿದರೆ ಯು ಗೆಟ್ a, 3a ಪ್ಲಸ್ 2b, 5b, that is minus 19, 13. Okay, you get a plus 2b, 3a plus 5b, minus 19, 13. ಇವಾಗ ಕೋಆರ್ಡಿನೇಟ್ಸು ಈಕ್ವಲ್ ಮಾಡಿದರೆ a plus 2b minus 19 and 3a plus 5b which is equal to ಎಷ್ಟಿದೆ 13. ಓಕೆ, ಇದು ನಮ್ಗೆ ಕರೆಕ್ಟಾಗಿ ಬಂದಿದೆ. ಒಂದು ನಿಮಿಷ ಇದೆ. ಎ ವ್ಯಾಲ್ಯೂ 3a ಓಕೆ 2b 5b ಓಕೆ minus 19. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. ಇವಾಗ ನಾನು ಇದನ್ನು ಏನೇ ಎಲಿಮಿನೇಟ್ ಮಾಡೋಣ. ಫಸ್ಟ್ ಏನೇ ಎಲಿಮಿನೇಟ್ ಮಾಡಬೇಕಂದ್ರೆ ಇದನ್ನು ಇಕ್ವೇಷನ್ 1, ಇದನ್ನು 2 ತೊಗೊಂಡ್ರೆ ಫಸ್ಟ್ ಇಕ್ವೇಷನ್ಗೆ 3ನಿಂದ ಮಲ್ಟಿಪ್ಲೈ ಮಾಡ್ತೀನಿ. ಸಾಲ್ವ್. ಓಕೆ, ಫಸ್ಟ್ ಇಕ್ವೇಷನ್ಗೆ 3ನಿಂದ ಮಲ್ಟಿಪ್ಲೈ ಮಾಡ್ತೀನಿ. ಸೆಕೆಂಡ್ ಇಕ್ವೇಷನ್ ಹಂಗೆ ಬರ್ಕೊತೀನಿ. ದೆನ್ ವಾಟ್ ಐ ವಿಲ್ ಗೆಟ್, ಇದನ್ನು ಇಲ್ಲಿ ಬರ್ಕೊಳ್ಳೋಣ. a 3a ಪ್ಲಸ್ 6b, ಇದನ್ನು 3ನಿಂದ ಮಲ್ಟಿಪ್ಲೈ ಮಾಡಿದರೆ 27. 19 ಇಂಟು 3 ಎಷ್ಟು 27. 3 1 3 57 ಮೈನಸ್ 57 ಬರುತ್ತೆ. ನೆಕ್ಸ್ಟ್ ಇದು 3a ಪ್ಲಸ್ 5b ಇಸ್ ಈಕ್ವಲ್ ಟು 13. ಮೈನಸ್ 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 ಇದು ಕ್ಯಾನ್ಸಲ್ ಆಗುತ್ತೆ. ಯು ಗೆಟ್ b, ಯು ಗೆಟ್ 0 and 5 6 7, you get minus 70. b ವ್ಯಾಲ್ಯೂ minus 70 ಬರುತ್ತೆ. ಓಕೆ, ನೀವು ಬೇಕಾದರೆ ಇದನ್ನು ಕನ್ವರ್ಟ್ ಮಾಡಿದರೆ ನಿಮಗೆ ಬರೋ ಮ್ಯಾಟ್ರಿಕ್ಸ್ ಅಂದು ಇದು ಡೈಮೆನ್ಷನ್ ಇರುತ್ತೆ, 2x2 ಇರುತ್ತೆ. ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನೋದು ನಿಮಗೆ 2x2 ಮ್ಯಾಟ್ರಿಕ್ಸ್ ಬರಬೇಕು. ಆ್ಯಂಡ್ ಇವಾಗ ಇವು ಎಲಿಮೆಂಟ್ಸ್ ಏನು ತೊಗೊತೀರೋ ಆ ಎಲಿಮೆಂಟ್ಸ್ ಅನ್ನೋದು ಕಾಲಮ್ಸಲ್ಲಿ ತೊಗೊತೀರೋ. ಎ ಬಿ ಇಲ್ಲಿ ನೀವು ಫೈಂಡ್ ಔಟ್ ಮಾಡ್ತೀರಲ್ಲ ಎ ಬಿ ವ್ಯಾಲ್ಯೂ, ಇದನ್ನು ಕಾಲಮಲ್ಲಿ ತೊಗೊಬೇಕು. ಎ ಬಿ ನಿಮ್ಗೆ ಆಲ್ರೆಡಿ ಬಿ ವ್ಯಾಲ್ಯೂ ಬಂದಿದೆ ಎಷ್ಟು -70. ಇದನ್ನು ನೀವು ಆಪ್ಷನ್ಸಲ್ಲಿ ಒನ್ಸ್ ಚೆಕ್ ಮಾಡಿದರೆ ಇಲ್ಲಿಲ್ಲ ನಮಗೆ. ಓಕೆ, ಅದರಿಂದ ಈ ಆಪ್ಷನ್ ಎಲಿಮಿನೇಟ್ ಮಾಡಿ, ಇದರಲ್ಲಿದೆ ಆ್ಯಂಡ್ ಇದರಲ್ಲಿ ಇಲ್ಲ. ಎಲಿಮಿನೇಟ್ ಮಾಡಿ, ಇದರಲ್ಲಿ 70 ಇದೆ, ಅದರಿಂದ ಇದನ್ನು ಎಲಿಮಿನೇಟ್ ಮಾಡಿ ನಮಗೆ ಓನ್ಲಿ ಕರೆಕ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಆಗುತ್ತೆ. ನೀವು ಈ ಬಿ ವ್ಯಾಲ್ಯೂನ ಮತ್ತೆ 1ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಬಿ ಇನ್ 1ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ಮೈನಸ್ ಬಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 140 ಈಸ್ ಈಕ್ವಲ್ ಟು -19 ವಿಚ್ ಈಸ್ ಎ ಈಸ್ ಈಕ್ವಲ್ ಟು -19 ಪ್ಲಸ್ 140 ದಟ್ ಈಸ್ ಈಕ್ವಲ್ ಟು 121 ಬರುತ್ತೆ. ನೀವು ರಿಮೈನಿಂಗ್ ಈ ಕಾಲಮ್ನ ಕೂಡ ನೀವು ಸೇಮ್ ಇದೇ ಥರ ಸೆಕೆಂಡ್ ಬೇಸಿಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ನೆಕ್ಸ್ಟ್ ಅದನ್ನು ಲೀನಿಯರ್ ಕಾಂಬಿನೇಷನ್ ಆಫ್ ದೀಸ್ 2 ಬೇಸಿಸಲ್ಲಿ ಬರೀರಿ. ಯು ಗೆಟ್ ದಿ ರಿಕ್ವೈರ್ಡ್ ಆನ್ಸರ್. ಇನ್ನೊಂದು ನೋಡಿ, ಸಪೋಸ್ ನಿಮಗೆ ಈ ಬೇಸಿಸ್ ಕೊಟ್ಟಿಲ್ಲ, ಈ ಬೇಸಿಸ್ ಕೊಡ್ತೀರಾ, ಸ್ಟ್ಯಾಂಡರ್ಡ್ ಬೇಸಿಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಸ್ಟ್ಯಾಂಡರ್ಡ್ ಬೇಸಿಸ್ ಅಂದರೆ 2x2 ಇರೋದ್ರಿಂದ 1, 0, 0, 1 ಅನ್ನೋ ಸ್ಟ್ಯಾಂಡರ್ಡ್ ಬೇಸಿಸ್. ಓಕೆ, ಇವು ಕೊಟ್ಟಿದ್ರೆ ಡೈರೆಕ್ಟ್ ನಿಮ್ಮ ಆನ್ಸರ್ ಅನ್ನೋದು ಏನಾಗುತ್ತೆ ಅಂದರೆ ಎಕ್ಸ್ ಕೋಎಫಿಷಿಯಂಟ್ ಏನಿದೆ 2, ವೈ ಕೋಎಫಿಷಿಯಂಟು -7, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 4, ಇಲ್ಲಿ ವೈ ಕೋಎಫಿಷಿಯಂಟ್ 3. ಇದು ನಿಮ್ಗೆ ಆನ್ಸರ್ ಆಗುತ್ತೆ ಸ್ಟ್ಯಾಂಡರ್ಡ್ ಬೇಸಿಸ್ ಕೊಟ್ಟಿದ್ದರೆ. ಓಕೆ, ಇಫ್ ಸ್ಟ್ಯಾಂಡರ್ಡ್ ಬೇಸಿಸ್ ಆರ್ ಗಿವನ್, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ದಿಸ್ ಈಸ್ ಡೈರೆಕ್ಟ್ ಶಾರ್ಟ್ಕಟ್. ಓಕೆ, ನಿಮಗಿದು ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೇನೆ. ಓಕೆ, ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಬೇಸಿಸ್ ಕೊಟ್ಟಿಲ್ಲ, ಅದರಿಂದ ಈ ಮೆಥಡ್ನ ನೀವು ಯೂಸ್ ಮಾಡಬೇಕು. ಓಕೆ, ಸ್ಟ್ಯಾಂಡರ್ಡ್ ಬೇಸಿಸ್ ಕೊಟ್ಟಿದ್ದರೆ ಡೈರೆಕ್ಟ್ ಶಾರ್ಟ್ಕಟ್ ಟ್ರಿಕ್ ಅದು. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಫಾರ್ ಎ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಎ ಆ್ಯಂಡ್ ಬಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಕೇಳ್ತಾ ಇದ್ದಾನೆ. ಓಕೆ, ಈ ಇಂಪಾರ್ಟೆಂಟ್ ನೋಟ್ ಅನ್ನೋದು ನೆನಪಿಟ್ಕೊಳ್ಳಿ. ಓಕೆ, ಫಾರ್ ರಿಯಲ್ ಸಿಮೆಟ್ರಿಕ್ matrices A and B, AB. Okay, AB is symmetric
ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಬಿ ಈಸ್ ಈಕ್ವಲ್ ಟು ಬಿ ಎ. ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಐಗನ್ ವ್ಯಾಲ್ಯೂಸ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಈಸ್ ರಿಯಲ್ ಇರುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ, ಇಫ್ ಯು ಅಬ್ಸರ್ವ್ ದಟ್ ಎ ಬಿ ಅನ್ನೋದು ಸಿಮೆಟ್ರಿಕ್ ಆಗಬೇಕು. ಸಿಮೆಟ್ರಿಕ್ ಆದರೆ ಇಫ್ ಆ್ಯಂಡ್ ಓನ್ಲಿ ಎ ಬಿ ಇಸ್ ಈಕ್ವಲ್ ಟು ಬಿ ಆಗುತ್ತೆ. ಅಂದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾನೆಂದರೆ ಇವಾಗ ಎ ಬಿ ಅನ್ನೋದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸಸ್ ಆದರೆ ಇವೆರಡು ಈಕ್ವಲ್ ಆಗ್ತಿದೆ ಅಂದರೆ ಡೆಫಿನೆಟ್ಲಿ ಅದು ನಮಗೆ ಎ ಬಿ ಅನ್ನೋದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಬೇಕು. ಇವಾಗ ನೀವು ಆಪ್ಷನ್ಸ್ ಚೆಕ್ ಮಾಡಿದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾನೆ. ಎ ಬಿ ಇಸ್ ಈಕ್ವಲ್ ಟು ಬಿ ಅಂದರೆ ಜಸ್ಟ್ ಒಂದೇ ಕಂಡೀಷನ್ ಕೊಟ್ಟಿದ್ದಾನೆ. ಇದು ಕೊಟ್ಟು ಇದು ಕೂಡ ಕೊಡಬೇಕು, ಎ ಬಿ ಸಿಮೆಟ್ರಿಕ್ ಅಂತ ಕೊಡಬೇಕು. ಬಟ್ ಇಲ್ಲೇನೂ ಕೊಟ್ಟಿಲ್ಲ, ಅದರಿಂದ ಇದನ್ನು ಎಲಿಮಿನೇಟ್ ಮಾಡಿ. ಎ ಬಿ ಸಿಮೆಟ್ರಿಕ್ ಅಂದರೆ ಇಫ್ ಆ್ಯಂಡ್ ಓನ್ಲಿ ಎ ಬಿ ಇಸ್ ಈಕ್ವಲ್ ಟು ಬಿ ಆಗುತ್ತೆ. ಇದು ಕೊಟ್ಟಿಲ್ಲ ನಮಗೆ, ಅದನ್ನು ಇದನ್ನು ಎಲಿಮಿನೇಟ್ ಮಾಡಿ. ಆಲ್ ಐಗನ್ ವ್ಯಾಲ್ಯೂಸ್ ಆಫ್ ಎ ಬಿ ಆರ್ ರಿಯಲ್ ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ. ನೋಡಿ, ಎ ಬಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನೋಡಿ, ಐಗನ್ ವ್ಯಾಲ್ಯೂಸ್ ಆಫ್ ಸಿಮೆಟ್ರಿಕ್ ಏನಾಗುತ್ತೆ, ರಿಯಲ್ ಇರುತ್ತೆ. ಎ ಬಿ ಸಿಮೆಟ್ರಿಕ್ ಆದಾಗ ಕಂಡೀಷನ್ ಏನು, ಎ ಬಿ ಈಸ್ ಈಕ್ವಲ್ ಟು ಬಿ ಎನೇ. ಇದು ಕರೆಕ್ಟ್ ಆಪ್ಷನ್ ನಮಗೆ. ಎ ಬಿ ಇಸ್ ಇನ್ವರ್ಟಿಬಲ್ ಇಫ್ ಐದರ್ ಎ ಇಸ್ ಇನ್ವರ್ಟಿಬಲ್ ಆರ್ ಬಿ ಇಸ್ ಇನ್ವರ್ಟಿಬಲ್. ಆರ್ ಅಂತ ಕೊಟ್ಟಿದ್ದಾನೆ. ಇವಾಗ ನೋಡಿ, ಇನ್ವರ್ಟಿಬಲ್ ಅಂದರೆ ಏನು, ಡಿಟರ್ಮಿನೆಂಟ್ ಆಫ್ ಎ ಬಿ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ನಾಟ್ ಈಕ್ವಲ್ ಟು 0 ಇರಬೇಕು ಇನ್ವರ್ಟಿಬಲ್ ಅಂತ ಹೇಳ್ಬೇಕಂದ್ರೆ. ಇವಾಗ ಏನು ಹೇಳ್ತಾ ಇದ್ದಾನೆ, ಇದೇನಾದರೂ ಇನ್ವರ್ಟಿಬಲ್ ಆಗಬೇಕಂದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ಇನ್ವರ್ಟಿಬಲ್ ಆದರೆ ಸಾಕು ಅಂತಿದ್ದಾನೆ. ನಮ್ಗೆ ಗೊತ್ತಿದೆ ಡಿಟರ್ಮಿನೆಂಟ್ ಆಫ್ ಎ ನಥಿಂಗ್ ಬಟ್ ಡೆಟ್ ಆಫ್ ಎ ಇಂಟು ಡೆಟ್ ಆಫ್ ಬಿ ಅಂತ. ಕರೆಕ್ಟಾ? ಇದರಲ್ಲಿ ಯಾವುದಾದ್ರೂ ಒಂದು ಇನ್ವರ್ಟಿಬಲ್ ಆದರೆ ಸಾಕು ಅಂತಿದ್ದಾನೆ. ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಆದರೆ, ಓಕೆ, ನಾನ್ ಸಿಂಗುಲರ್ ಆದರೆ ಇಟ್ ಈಸ್ ಇನ್ವರ್ಟಿಬಲ್. ಓಕೆ, ಇದು ನೆಸಸರಿ ಕಂಡೀಷನ್. ಇದು ಡಿಟರ್ಮಿನೆಂಟ್ ಅನ್ನೋದು ನಾಟ್ ಈಕ್ವಲ್ 0 ಇರಬೇಕು. ಆ್ಯಂಡ್ ಬಿ ಈಸ್ ಆಲ್ಸೋ ನಾಟ್ ಈಕ್ವಲ್ 0 ಇರಬೇಕು ಇನ್ವರ್ಟಿಬಲ್ ಆಗಬೇಕು ಅಂದರೆ. ಓಕೆ, ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಇರಬೇಕು. ಇವೆರಡು ನಾಟ್ ಈಕ್ವಲ್ 0 ಇದ್ದಾಗ ಮಾತ್ರ ಇದು ನಾಟ್ ಈಕ್ವಲ್ 0 ಬರುತ್ತೆ. ಬಟ್ ಇವನೇನು ಹೇಳ್ತಾ ಇದ್ದಾನೆ, ಇದರಲ್ಲಿ ಯಾವುದಾದ್ರು ಒಂದು ನಾಟ್ ಈಕ್ವಲ್ 0 ಇದ್ದರೆ ಸಾಕು ಅಂತಿದ್ದಾನೆ. ಇವಾಗ ಇದು ನಾಟ್ ಈಕ್ವಲ್ 0 ಇದ್ದು ಇದು ಈಕ್ವಲ್ ಟು 0 ಇದ್ದರೆ ಇದೇನಾಗುತ್ತೆ, ಟೋಟಲಿ 0 ಇಂಟು ದಿಸ್ ನಂಬರ್ ಏನಾಗುತ್ತೆ, ಡೆಟ್ ಅನ್ನೋದು ಇಸ್ ನಂಬರ್ ಅಷ್ಟೇ. ಓಕೆ, ಅದರ ರಿಸಲ್ಟ್ ಅನ್ನೋದು ನಮ್ಗೆ ನಂಬರೇ ಕೊಡುತ್ತೆ. ಅದರಿಂದ ದಿಸ್ ನಂಬರ್ ಇಂಟು 0 0ನೇ ಆಗುತ್ತೆ. ಡೆಟ್ ಆಫ್ ಎ ಬಿ ಏನಾಗುತ್ತೆ, 0 ಆಗುತ್ತೆ. ದೇರ್ ಫೋರ್ ವಿಚ್ ಈಸ್ ನಾಟ್ ಇನ್ವರ್ಟಿಬಲ್. ನಾನ್ ಸಿಂಗುಲರ್ ಅಂದರೆ ಇದು ಸಿಂಗುಲರ್ ಆಗುತ್ತೆ, ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ನಾನ್ ಸಿಂಗುಲರ್ ಇದ್ದಾಗ ಮಾತ್ರ ಅದು ಇನ್ವರ್ಟಿಬಲ್ ಆಗುತ್ತೆ. ಸಿಂಗುಲರ್ ಇದ್ದಾಗ ದಟ್ ಈಸ್ ನಾಟ್ ಇನ್ವರ್ಟಿಬಲ್. ಅದರಿಂದ ಇದು ಕೂಡ ಎಲಿಮಿನೇಟ್ ಮಾಡ್ಬೋದು. ಆರ್ ಪ್ಲೇಸಲ್ಲಿ ಅವನು ಅಂಡು ಕೊಟ್ಟಿದ್ದಾನೆ ಅಂದ್ಕೊಳ್ಳಿ, ಇದು ಕೂಡ ಕರೆಕ್ಟ್ ಆಗುತ್ತೆ. ಬಟ್ ಅವನು ಆರ್ ಕೊಟ್ಟಿದ್ದಾನೆ, ಓವರ್ ಆರ್ ಕೊಟ್ಟಿರೋದ್ರಿಂದ ದಿಸ್ ಈಸ್ ರಾಂಗ್ ಆಪ್ಷನ್. ಓಕೆ, ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ದ ರೋ ಸ್ಪೇಸ್ ಆಫ್ 20/40 ಮ್ಯಾಟ್ರಿಕ್ಸ್ ಹ್ಯಾಸ್ ದಿ ಡೈಮೆನ್ಷನ್ 14 ಅಂತೆ. ರೋ ಸ್ಪೇಸ್ ಡೈಮೆನ್ಷನ್ ಆಫ್ ರೋ ಸ್ಪೇಸ್ ಏನು ಕೊಟ್ಟಿದ್ದಾನೆ, 14 ಅಂತೆ. ದಿಸ್ ಈಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ row space of dimension of row space nothing but rank of A, that is 14. Okay, next what is the dimension of the space of the solution? A is Ax is equal to 0. Dimension of the space of the solution nothing but dimension of null space. Okay, ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ ನಥಿಂಗ್ ಬಟ್ ವಾಟ್, ನಲ್ಲಿಟಿ ಆಫ್ ಎ. ಓಕೆ, ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇದ್ರಾಗೆ ನಮಗೊಂದು ಫಾರ್ಮುಲಾ ಇದೆ, ಸಿಲ್ವೆಸ್ಟರ್ ಲಾ ಅಂತ. ಓಕೆ, ರ್ಯಾಂಕ್ ಆಫ್ ಎ ಪ್ಲಸ್ ನಲ್ಲಿಟಿ ಆಫ್ ಎ ವಿಚ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಓಕೆ, ಅದೇ ನಮಗೆ ಮ್ಯಾಟ್ರಿಕ್ಸ್ ಕೊಟ್ಟಾಗ ನಂಬರ್ ಆಫ್ ಕಾಲಮ್ಸ್. ಸಪೋಸ್ ಟ್ರಾನ್ಸ್ಫಾರ್ಮೇಷನ್ಸ್ ಏನಾದರೂ ಕೊಟ್ಟಾಗ ಡೈಮೆನ್ಷನ್ ಆಫ್ ಡೊಮೈನ್ ಅಂತ ಬರ್ಕೊಬೇಕು. ಡೈಮೆನ್ಷನ್ ಆಫ್ ಡೊಮೈನ್. ಓಕೆ, ಇಲ್ಲಿ ನಮಗೆ ಮ್ಯಾಟ್ರಿಕ್ಸ್ ಕೊಟ್ಟಿರೋದ್ರಿಂದ ನಂಬರ್ ಆಫ್ ಕಾಲಮ್ಸ್ ತೊಗೊತೀವಿ. ರ್ಯಾಂಕ್ ಆಫ್ ಎ ಎಷ್ಟು 14 ಪ್ಲಸ್ ನಲ್ಲಿಟಿ ಆಫ್ ಎ
ನಂಬರ್ ಆಫ್ ಕಾಲಮ್ಸ್ ಎಷ್ಟು 40, nullity of A which is equal to 40 minus 14 that is equal to ಎಷ್ಟು ಬರುತ್ತೆ, ಇದು 6, 3 minus 1 2, ಓಕೆ 26. nullity of A ಎಷ್ಟು ಬರುತ್ತೆ, 26 ಬರುತ್ತೆ. ವಿಚ್ ಆಪ್ಷನ್ ಇಸ್ ಕರೆಕ್ಟ್, ನಮಗೆ ಫಸ್ಟ್ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಇದು ಸಿಂಪಲ್ ಇದೆ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಇಫ್ ಎ ಇಸ್ ಎ 2x2 ಮ್ಯಾಟ್ರಿಕ್ಸ್ ಓವರ್ ಆರ್ ವಿತ್ ಡಿಟರ್ಮಿನೆಂಟ್ ಆಫ್ ಎ ಪ್ಲಸ್ ಐ ಇಸ್ ಈಕ್ವಲ್ ಟು 1 ಪ್ಲಸ್ ಡೆಟ್ ಆಫ್ ಎ. ಇದನ್ನು 2 ಮೆಥಡ್ಸಲ್ಲಿ ಸಾಲ್ವ್ ಮಾಡ್ಬೋದು, ಬಟ್ ನಿಮಗೆ ಜನರಲ್ ಮೆಥಡ್ ಹೇಳ್ತೇನೆ. ಇಂಥ ಕ್ವಶನ್ಸ್ ಕೊಟ್ಟಾಗ ನೀವು ಹೇಗೆ ಡೀಲ್ ಮಾಡಬೇಕು ಅಂತ. ನಮಗೇನು ಕೊಟ್ಟಿದ್ದಾನೆ, ಡಿಟರ್ಮಿನೆಂಟ್ ಆಫ್ ಎ ಪ್ಲಸ್ ಐ ವಿಚ್ ಈಸ್ ಈಕ್ವಲ್ ಟು 1 ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ. ಇಲ್ಲಿ ನಮಗೆ 2x2 ಮ್ಯಾಟ್ರಿಕ್ಸ್ ಅವ್ನು ಮ್ಯಾಕ್ಸಿಮಮ್ ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ 2x2 ಇಲ್ಲಾಂದರೆ 3x3 ಇಂಥ ಕ್ವಶನ್ಸೇ ಕೇಳ್ತಾ ಇದ್ದಾನೆ. ಅದರಿಂದ ನೀವು ಜನರಲ್ ಮೆಥಡ್ ಅಪ್ರೋಚ್ ಮಾಡಿ. ಇಲ್ಲಿ ನೋಡಿ, ಫಸ್ಟು ಎ ಅನ್ನೋ ಮ್ಯಾಟ್ರಿಕ್ಸ್, ಎನಿ ಮ್ಯಾಟ್ರಿಕ್ಸ್ ತೊಗೊಳ್ಳೋಣ. ಜನರಲ್ ಮ್ಯಾಟ್ರಿಕ್ಸ್ ABCD ಅಂತ ಒಂದು ಜನರಲ್ ಮ್ಯಾಟ್ರಿಕ್ಸ್ ತೊಗೊತೀನಿ. ಆ್ಯಂಡ್ ಐ ಅನ್ನೋದು ಐಡೆಂಟಿಟಿ ಮ್ಯಾಟ್ರಿಕ್ಸ್, 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಓಕೆ, ಫಸ್ಟು ಎ ಪ್ಲಸ್ ಐ ಫೈಂಡ್ ಔಟ್ ಮಾಡೋಣ. ಎ ಪ್ಲಸ್ ಐ ನಥಿಂಗ್ ಬಟ್ ಇವೆರಡನ್ನೂ ಆ್ಯಡ್ ಮಾಡಿ ಯು ಗೆಟ್ ಎ ಪ್ಲಸ್ 1 B C D ಪ್ಲಸ್ 1 ಬರುತ್ತೆ. ಇದ್ರದ್ದು ಡಿಟರ್ಮಿನೆಂಟ್ ಆಫ್ ಎ ಪ್ಲಸ್ ಐ ಏನಾಗುತ್ತೆ, ಎ ಪ್ಲಸ್ 1 ಇಂಟು ಡಿ ಪ್ಲಸ್ 1 ಮೈನಸ್ ಬಿ ಸಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎ ಡಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ 1 ಮೈನಸ್ ಬಿ ಸಿ ಈಗ ಬರುತ್ತೆ. ದಿಸ್ ಇಸ್ ದ ಡಿಟರ್ಮಿನೆಂಟ್ ಆಫ್ ಎ ಪ್ಲಸ್ ಐ. ಸಿಮಿಲರ್ಲಿ ಡಿಟರ್ಮಿನೆಂಟ್ ಆಫ್ ಎ ಕೂಡ ಫೈಂಡ್ ಔಟ್ ಮಾಡಿ ಏನು ಬರುತ್ತೆ, ಎ ಡಿ ಮೈನಸ್ ಬಿ ಸಿ ಬರುತ್ತೆ. ಆ್ಯಂಡ್ ಇವೆರಡು ಈಕ್ವಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ದಿಸ್ ಬೋತ್ ಆರ್ ಈಕ್ವಲ್, ಇವೆರಡು ಈಕ್ವಲ್ ಆಗುತ್ತೆ. ಓಕೆ, ಇವೆರಡನ್ನೂ ಈಕ್ವಲ್ ಮಾಡಿದರೆ ಏನು ಬರುತ್ತೆ, ಎ ಡಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ 1 ಮೈನಸ್ ಬಿ ಸಿ ದಟ್ ಈಸ್ ಈಕ್ವಲ್ ಟು ಎ ಡಿ ಮೈನಸ್ ಬಿ ಸಿ. ಇವಾಗ ನೀವು ಅಬ್ಸರ್ವ್ ಮಾಡಿದರೆ ಎ ಡಿ ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಬಿ ಸಿ ಮೈನಸ್ ಬಿ ಸಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ಯಾವುದಿದೆ ನಮಗೆ, ಅಷ್ಟೇನಾ ನಮಗೆ. ಓಕೆ, ಇಲ್ಲೊಂದು ಪ್ಲಸ್ 1 ಕೂಡ ಇದೆ. ವೆಯ್ಟ್ ಕ್ವಶನಲ್ಲಿ ನಮಗೆ ಪ್ಲಸ್ 1 ಕೂಡ ಇದೆ, ಅದನ್ನು ತೊಗೊಬೇಕು. ಆವಾಗ ನಮಗೆ ಪ್ಲಸ್ 1 ಕೂಡ ಕ್ಯಾನ್ಸಲ್ ಆಗುತ್ತೆ. ಫೈನಲಿ ಯು ಗೆಟ್ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು 0. ವಾಟ್ ಈಸ್ ಎ ಪ್ಲಸ್ ಡಿ? ಎ ಮ್ಯಾಟ್ರಿಕ್ಸ್ ನೋಡಿ, ಎ ಪ್ಲಸ್ ಡಿ ನಥಿಂಗ್ ಬಟ್ ಟ್ರೇಸ್ ಆಫ್ ಎ ವಿಚ್ ಇಸ್ ಈಕ್ವಲ್ ಟು 0. ಓಕೆ, ಅಂದರೆ ನಮಗೆ ಫಸ್ಟ್ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಇದು ಕೂಡ ಸಿಂಪಲ್ ಕ್ವಶನ್ನು. ಓಕೆ, ಜನರಲ್ ಮೆಥಡ್ ಈಗ ಅಪ್ರೋಚ್ ಮಾಡಿ, ಸಿಂಪಲಾಗಿ ಬರುತ್ತೆ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಇಫ್ ದಿಸ್ ಇಸ್ ದ ಮ್ಯಾಟ್ರಿಕ್ಸ್ ಎ ಸ್ಯಾಟಿಸ್ಫೈ ದ ಮ್ಯಾಟ್ರಿಕ್ಸ್ ಇಕ್ವೇಷನ್ ಆಫ್ ದಿಸ್ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ ಅಂತಿದ್ದಾನೆ. ಇದು 2x2 ಮ್ಯಾಟ್ರಿಕ್ಸಿಂದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಬರೋಕ್ಕೆ ನಿಮ್ಗೆ ಶಾರ್ಟ್ಕಟ್ ಟ್ರಿಕ್ ಹೇಳಿದ್ದೆ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಎಷ್ಟು ಬರುತ್ತೆ, 3 ಮೈನಸ್ 2 1. ಓಕೆ, ಡೆಟ್ ಏನು ಬರುತ್ತೆ, ಮೈನಸ್ 3 2 6 ಮೈನಸ್ ಪ್ಲಸ್ 4 2 8 ವಿಚ್ ಈಸ್ ಪ್ಲಸ್ 2. ಓಕೆ, ಈಕ್ವಲ್ ಟು 0. ನಿಮಗೆ ಗೊತ್ತಿದೆ ಬೈ ಕೇಲಿ ಏಮಲ್ಟನ್ ಥಿಯರಮ್ ಎವರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಅಂತ. ಅಂದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎ ಅಂತ ನಾವು ತೊಗೊಬೋದು. ಯು ಗೆಟ್ ಎ ಸ್ಕ್ವೇರ್ ಮೈನಸ್ ಎ ಪ್ಲಸ್ 2 ಇಂಟು ಐ ಈಸ್ ಈಕ್ವಲ್ ಟು 0. ಓಕೆ, 2 ನಥಿಂಗ್ ಬಟ್ ಜಸ್ಟ್ 2 ಅಲ್ಲ, ಇದನ್ನು ಮ್ಯಾಟ್ರಿಕ್ಸ್ ಬರೆಯುವಾಗ ಐಡೆಂಟಿಟಿ ಅಂತ ಬರೀತೀವಿ 2i ಅಂತ. ಓಕೆ, ಇದನ್ನು ಇವಾಗ ಜನರಲ್ಗೆ ಏನು ಕೊಟ್ಟಿದ್ದಾನೆ, ಗಿವನ್ ಎ ಸ್ಕ್ವೇರ್ ಮೈನಸ್ ಕೆ ಎ ಪ್ಲಸ್ 2i ಈಕ್ವಲ್ ಟು 0. ಇವೆರಡನ್ನೂ ಕಂಪೇರ್ ಮಾಡಿದರೆ ಕೆ ವ್ಯಾಲ್ಯೂ ಎಷ್ಟಿದೆ, 1. ಓಕೆ, ದೇರ್ ಫೋರ್ ಆಪ್ಷನ್ 2 ಅನ್ನೋದು ಕರೆಕ್ಟ್ ಆಗುತ್ತೆ ನಮಗೆ ಇದ್ರಿಗೆ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ದ ಡೈಮೆನ್ಷನ್ ಆಫ್ ದ ವೆಕ್ಟರ್ ಸ್ಪೇಸ್ ಆಫ್ ಆಲ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ of order n which is greater than or equal to with real entries a11 equal to 0 and trace 0. ಓಕೆ, ಟ್ರೇಸ್ ಈಸ್ 0 ಅಂತೆ. ಇವಾಗ ನಾನೊಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಸಪೋಸ್ ಐ ವಿಲ್ ಟೇಕ್ n ಈಸ್ ಈಕ್ವಲ್ ಟು 3.
ಓಕೆ, ಇವಾಗ ನೀವು ಯಾವಾಗಾದರೂ ನಿಮಗೆ ಇನ್ ಜನರಲ್ ಕೇಳಿದಾಗ n ಈಸ್ ಈಕ್ವಲ್ ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಕೊಟ್ಟು ಸಮಥಿಂಗ್ ಏನಾದರೂ ಜನರಲಾಗಿ ಕೇಳಿದಾಗ ಒಂದು ಫಿಕ್ಸ್ಡ್ ಮಾಡ್ಕೊಳ್ಳಿ ಆರ್ಡರ್ನ, n ಈಸ್ ಈಕ್ವಲ್ ಟು 3 4 ಸಮಥಿಂಗಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಈಸಿ ಆಗುತ್ತೆ. ಇವಾಗ ನಾನು n ಈಸ್ ಈಕ್ವಲ್ ಟು 4 ತೊಗೊತೀನಿ. ಸಿಮೆಟ್ರಿಕ್ ಮ್ಯಾಟ್ರಿಸಸ್, ಫಸ್ಟು ಮ್ಯಾಟ್ರಿಕ್ಸ್ ಹೆಂಗಿರುತ್ತೆ, A11 A12 A13 A21 A22 A23 A31 A32 A33 ಇದು ಜನರಲಾಗಿ ನಾವು ಬರೀತೀವಿ. ಇವಾಗ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹೆಂಗಿರುತ್ತೆ, A ಇಸ್ ಈಕ್ವಲ್ ಟು A11 ಡಯಾಗ್ನಲ್ಸಲ್ಲಿ ಸೇಮೇ ಇರುತ್ತೆ. ನೋಡಿ, ಇಲ್ಲಿ ಏನು ಎಲಿಮೆಂಟ್ ಇರುತ್ತೋ ಅದೇ ಎಲಿಮೆಂಟ್ ಇಲ್ಲೂ ಬರಬೇಕು. ಇಲ್ಲಿ A12 ಇದ್ದರೆ ಸೇಮ್ ಎಲಿಮೆಂಟ್ ಇಲ್ಲೂ ಬರಬೇಕು. ಇಲ್ಲಿ ಏನು ಎಲಿಮೆಂಟ್ ಇರುತ್ತೋ ಅದೇ ಎಲಿಮೆಂಟ್ ಇಲ್ಲೂ ಬರಬೇಕು. ಇಲ್ಲಿ ಏನು ಎಲಿಮೆಂಟ್ ಇರುತ್ತೋ ಅದೇ ಎಲಿಮೆಂಟ್ ಇಲ್ಲೂ ಬರಬೇಕು. ಇದು ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಇದು ನಿಮಗೆ ಗೊತ್ತಿರಬೇಕು. A33. ಇವಾಗ ನಮ್ಮ ಕಂಡೀಷನ್ ಏನು ಕೊಟ್ಟಿದ್ದಾನೆ, A11 ಅನ್ನೋದು 0 ಅಂತೆ ಆ್ಯಂಡ್ ಟ್ರೇಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಕ್ವಲ್ ಟು 0 ಅಂತೆ. ಟ್ರೇಸ್ ಆಫ್ ಎ ಅಂದರೆ ಇದು ಸಮ್ ಅನ್ನೋದು 0 ಆಗುತ್ತೆ. ಒಂದು ನಿಮಿಷ, ಅಂದರೆ A11 ಪ್ಲಸ್ A22 ಪ್ಲಸ್ A33 ಈಕ್ವಲ್ ಟು 0. ನಮಗೆ A11 0 ಕೊಟ್ಟಿದ್ದಾನೆ, ಇದು 0. ಅದರಿಂದ A33ನ ನಾನು ಮೈನಸ್ A22 ಅಂತ ಬರೀತೀನಿ. ಇವಾಗ ಇದನ್ನೆಲ್ಲ ಪುಟ್ ಮಾಡಿದರೆ A11 0, A12 A13 ಸೇಮ್ ಅದೇ ಎಲಿಮೆಂಟ್ A12. ಓಕೆ, A22 A23 A13 A23 ನೆಕ್ಸ್ಟು ಮೈನಸ್ A22. ಇದರಲ್ಲಿ ಡಿಫ್ರೆಂಟ್ ಎಂಟ್ರೀಸ್ ಎಷ್ಟಿದ್ದಾವೆ ನೋಡಿ. ಡಿಫ್ರೆಂಟ್ ಎಂಟ್ರೀಸ್ ಎಷ್ಟಿದೆ, 1 2 3 4 ಇದೆ. ಕರೆಕ್ಟಾಗಿ ಇದು ಸೇಮೇ ಇದೆ ನಿಮಗೆ. A22 ಅನ್ನೋ ಸೇಮು. ಇವೆಲ್ಲ ಆಲ್ರೆಡಿ 3 ಇಲ್ಲಿ ರಿಪೀಟ್ ಇದೆ. ಅಂದರೆ ಟೋಟಲಾಗಿ ನಮ್ಗೆ 4 ಇದ್ದಾವೆ. ದೇರ್ ಫೋರ್ ಡೈಮೆನ್ಷನ್ ಆಫ್ ಎ ಏನಾಗುತ್ತೆ ಅಂದರೆ 4 ಆಗುತ್ತೆ. ಅಂದರೆ ಫಾರ್ ಆರ್ಡರ್ n ಈಸ್ ಈಕ್ವಲ್ ಟು 3 ಡೈಮೆನ್ಷನ್ ಅಂತ 4 ಆಗುತ್ತೆ. ಇವಾಗ ನೀವು ಏನು ಮಾಡ್ತೀರಾ ಅಂದರೆ ಆಪ್ಷನ್ಸ್ ಚೆಕ್ ಮಾಡೋಣ. n ಈಸ್ ಈಕ್ವಲ್ ಟು 3 ಪುಟ್ ಮಾಡಿ, ಎಲ್ಲಿ ನಿಮಗೆ 4 ಬರುತ್ತೋ ದಟ್ ಈಸ್ ಅವರ್ ಕರೆಕ್ಟ್ ಆನ್ಸರ್. ಇವಾಗ ಇದರಲ್ಲಿ ನಾನು n ಈಸ್ ಈಕ್ವಲ್ ಟು 3 ಪುಟ್ ಮಾಡಿದರೆ 3 ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಪ್ಲಸ್ 3 ಮೈನಸ್ 4/2 ವಿಚ್ ಇಸ್ ಈಕ್ವಲ್ ಟು 9 ಮೈನಸ್ 1/2 4 ಅಲ್ಲ 8/2 ವಿಚ್ ಇಸ್ 4. ಅಂದರೆ ಇದು ನಮಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ಇನ್ನು ಇದು ಕೂಡ ಚೆಕ್ ಮಾಡೋಣ. 9 ಮೈನಸ್ 3 ಪ್ಲಸ್ 4/2 ವಿಚ್ ಇಸ್ 9 ಪ್ಲಸ್ 1/2. ಇದು ನಮಗೆ 10/2 ವಿಚ್ ಈಸ್ 5. ಇದು ರಾಂಗು. ಇನ್ನು ಇದು ಚೆಕ್ ಮಾಡಿದರೆ 3 ಸ್ಕ್ವೇರ್ 9 ಪ್ಲಸ್ 3 ಮೈನಸ್ 3/2 ಇದು ಕ್ಯಾನ್ಸಲ್ ಆಗುತ್ತೆ. ಯು ಗೆಟ್ 9/2 ವಿಚ್ ಈಸ್ ಆಲ್ಸೋ ರಾಂಗ್. ಓಕೆ, ಆ್ಯಂಡ್ n ಸ್ಕ್ವೇರ್ 3 ಸ್ಕ್ವೇರ್ ಮೈನಸ್ 3 ಪ್ಲಸ್ 3/2 ಇದು ಕ್ಯಾನ್ಸಲ್ ಆದರೆ 9/2 ಇದು ಕೂಡ ರಾಂಗ್ ಆಗುತ್ತೆ ನಿಮಗೆ. ಓನ್ಲಿ ಫಸ್ಟ್ ಆಪ್ಷನ್ ಕರೆಕ್ಟ್. ಆ್ಯಂಡ್ ನೆಕ್ಸ್ಟ್ ಈ ಕ್ವಶನ್ ನೋಡಿ, ಲೆಟ್ M3 over entries R be the set of all 3 by the real matrices. Okay, and these are the eigenvalues of the matrix. Then what is the eigenvalues of a power up minus 5r? ಇಲ್ಲಿ ನಮಗೆ ಎ ಮ್ಯಾಟ್ರಿಕ್ಸ್ ಐಗನ್ವ್ಯಾಲ್ಯೂಸ್ ಆಫ್ ಎ ಕೊಟ್ಟಿದ್ದಾರೆ. ಏನು 1 ಮೈನಸ್ 1 1/3. ಯು ಹ್ಯಾವ್ ಟು ಫೈಂಡ್ ಐಗನ್ವ್ಯಾಲ್ಯೂಸ್ ಆಫ್ ಎ ಪವರ್ ಅಪ್ ಮೈನಸ್ 5, ದಟ್ ಈಸ್ ನಥಿಂಗ್ ಬಟ್ 1/a ಪವರ್ ಆಫ್ 5. ಓಕೆ, ಇವಾಗ ಏನು ಮಾಡ್ತೀರ ಅಂದರೆ 1/a ಹತ್ರ ಈ ಐಗನ್ವ್ಯಾಲ್ಯೂಸ್ನ ರಿಪ್ಲೇಸ್ ಮಾಡಿ. 1 ಪವರ್ ಆಫ್ 5 1/-1 ಪವರ್ ಆಫ್ 5 1/3 ಪವರ್ ಆಫ್ 5, ದಟ್ ಈಸ್ 1/1 1/-1 you get 1/243, that is 1 minus 1 1/243 ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದರಲ್ಲಿ ಆಪ್ಷನ್ ಚೆಕ್ ಮಾಡಿದರೆ ಇದಾಗಲ್ಲ ನಮಗೆ. ಓಕೆ, ಇಲ್ಲಿ ನಮಗೆ 243 ಅಷ್ಟೇ ಕೊಟ್ಟಿದ್ದಾನೆ, ನಮಗೆ 1/243 ಬೇಕು. ಆ್ಯಂಡ್ ಇಲ್ಲಿ ನಮಗೆ 1 ಇದೆ, ಇಲ್ಲಿ -1 ಬರಬೇಕು, ಬಟ್ ಇದು ಕೂಡ ರಾಂಗ್ ಆಗುತ್ತೆ. ಇದರಲ್ಲೂ ಇಲ್ಲ, ಇಲ್ಲಿ ನಮಗೆ ಮೈನಸ್ ಕೊಟ್ಟಿದ್ದೀನಿ, ಇದು ರಾಂಗ್. ಯಾವುದು ಕರೆಕ್ಟ್ ಆಪ್ಷನ್ ಇಲ್ಲ. ಆ್ಯಕ್ಚುಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಈ ಕ್ವಶನಲ್ಲಿ. ಓಕೆ, ಆ್ಯಕ್ಚುಲಿ ಮೇ ಬಿ ಈ ಕ್ವಶನ್ ಇದು ಕರೆಕ್ಟ್ ಇರ್ಬೋದು, ಇಲ್ಲಾಂದರೆ ಇದು ಕರೆಕ್ಟ್ ಇರ್ಬೋದು. ಇಲ್ಲೇನಾದರೂ ಪ್ಲಸ್ ಇದ್ದಿದ್ದರೆ ಇದು ಕರೆಕ್ಟ್ ಆಗ್ತಿತ್ತು, ಇದರಲ್ಲಿ ಮೈನಸ್ ಕೊಟ್ಟಿದ್ದಿದ್ರೆ ಇದು ಕರೆಕ್ಟ್ ಆಗ್ತಿತ್ತು. ಬಟ್ ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಇಲ್ಲ ನಮಗೆ ನೋಡಿದರೆ. ಓಕೆ, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ.
ಇದು 2024 ಕೇಳಿರೋಂಥ ಕ್ವಶನ್ ಇದು. ಓಕೆ, ನೋಡ್ಕೊಬೇಕು. ಮೇ ಬಿ ಇದ್ರಿಗೆ ಗ್ರೇಸ್ ಕೊಟ್ಟಿದ್ದಾರೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಅವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಈ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಮ್ಯಾಟ್ರಿಕ್ಸ್ ಇಸ್ ನಾಟ್ ಡಯಾಗ್ನೈಸಬಲ್ ಓವರ್ ಆರ್ ಅಂತೆ. ಡಯಾಗ್ನೈಸಬಲ್ಲು ನೋಡಿ, ಈ ಟ್ರಿಕ್ಸ್ ಅನ್ನೋದು ನೆನಪಿಟ್ಕೊಳ್ಳಿ. ಇಫ್ ಆಲ್ ದಿ ಐಗನ್ ವ್ಯಾಲ್ಯೂಸ್ ಆಫ್ ದಿ ಮ್ಯಾಟ್ರಿಕ್ಸ್ ಆರ್ distinct nothing but different eigenvalues, then matrix is diagonizable. Okay, and one more thing, if for each eigenvalue am is equal to gm, then matrix is diagonizable. ಇನ್ನು ತುಂಬ ರಿಸಲ್ಟ್ಸ್ ಇದ್ದಾವೆ, ಬಟ್ ಇವೆರಡು ಸಾಕು ನಿಮಗೆ. ಡಯಾಗ್ನೈಸಬಲ್ ಮೇಲೆ ನಿಮ್ಗೆ ಯಾವುದೇ ಕ್ವಶನ್ ಕೊಟ್ಟಿರಲಿ ಇವೆರಡು ನೆನಪಿಟ್ಕೊಳ್ಳಿ ಸಾಕು. ಇವಾಗ ನೀವು ಫಸ್ಟ್ ಆಪ್ಷನ್ ನೋಡಿದರೆ, ದಿಸ್ ಇಸ್ ದ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಲ್ಲಿ ಐಗನ್ ವ್ಯಾಲ್ಯೂಸ್ ಆಲ್ವೇಸ್ 1 ಡಯಾಗ್ನಲ್ ಎಲಿಮೆಂಟ್ಸ್ ಇರುತ್ತೆ. ಅಂದರೆ ಇದರ ಐಗನ್ ವ್ಯಾಲ್ಯೂಸ್ 1, 4, 6 ಇವೆಲ್ಲ ಡಿಫ್ರೆಂಟ್ ಇದೆ. ಅದರಿಂದ ಇಟ್ ಈಸ್ ಡಯಾಗ್ನೈಸಬಲ್. ಇದು ನಮಗೆ ಡಯಾಗ್ನೈಸಬಲ್ ಆಗುತ್ತೆ. ನಮಗೆ ಬೇಕಾಗಿರೋದು ನಾಟ್, ಅದರಿಂದ ಇದನ್ನು ಎಲಿಮಿನೇಟ್ ಮಾಡಿ. ಆ್ಯಂಡ್ ಇದ್ರಿಗೆ ಬಂದರೆ ಇದು ಕೂಡ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಬಟ್ ಇದರಲ್ಲಿ ಐಗನ್ ವ್ಯಾಲ್ಯೂಸ್ ಅನ್ನೋದು 1, 2, 1 ಇದೆ. ನೀವು ಡಯಾಗ್ನಲ್ಸಲ್ಲಿ ಐಗನ್ ವ್ಯಾಲ್ಯೂಸ್ ಅರೇಂಜ್ಮೆಂಟ್ ನೋಡಿದರೆ ಐಗನ್ ವ್ಯಾಲ್ಯೂಸ್ ಕಂಟಿನ್ಯೂಸ್ಲಿ ಇಲ್ಲ, 1 ಇದೆ, ನೆಕ್ಸ್ಟ್ ಡಿಫ್ರೆಂಟ್ ಐಗನ್ ವ್ಯಾಲ್ಯೂ ಇದೆ, ಮತ್ತು ರಿಪೀಟೆಡ್ ಐಗನ್ ವ್ಯಾಲ್ಯೂ ಇದೆ. ಈಗಿದ್ದರೆ ಇಟ್ ಈಸ್ ಆಲ್ವೇಸ್ ಡಯಾಗ್ನೈಸಬಲ್ ಇರುತ್ತೆ. ಇಟ್ ಈಸ್ ಆಲ್ಸೋ ಡಯಾಗ್ನೈಸಬಲ್ ಇರುತ್ತೆ. ಓಕೆ, ಅದರಿಂದ ನಮಗೆ ಬೇಕಾಗಿರೋದು ನಾಟ್. ಇನ್ನೊಂದು ಟ್ರಿಕ್ ನೆನಪಿಟ್ಕೊಳ್ಳಿ, ಯಾವಾಗಾದರೂ ನಿಮಗೆ ಅಪ್ಪರ್ ಆರ್ ಲೋವರ್ ಟ್ರಯಾಂಗ್ಯುಲರ್ ಇದ್ದು ಅದರ ಐಗನ್ ವ್ಯಾಲ್ಯೂಸ್ ಅನ್ನೋದು ರಿಪೀಟೆಡ್ ಐಗನ್ ವ್ಯಾಲ್ಯೂಸ್ ಅನ್ನೋದು ಕಂಟಿನ್ಯೂಸ್ಲಿ ಹಿಂಗೇನಾದರೂ ಅರೇಂಜ್ ಇದ್ದರೆ ದಟ್ ಈಸ್ ನಾಟ್ ಡಯಾಗ್ನೈಸಬಲ್ ಇರುತ್ತೆ. ಓಕೆ, ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ AM = GMನ ಚೆಕ್ ಮಾಡ್ಬೋದು. ಓಕೆ, ಈ ಟ್ರಿಕ್ಕನ್ನು ಕೂಡ ನೆನಪಿಟ್ಕೊಳ್ಳಿ. ಬಟ್ ಇಟ್ ಈಸ್ ಡಯಾಗ್ನೈಸಬಲ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಆಲ್ಸೋ ಅಪ್ಪರ್ ಟ್ರಯಾಂಗ್ಯುಲರ್. ಇದು ನಮಗೆ 0, 0, 0 ಅನ್ನೋದು ಐಗನ್ ವ್ಯಾಲ್ಯೂಸ್. ನೀವು ಅಬ್ಸರ್ವ್ ಮಾಡಿದರೆ ಐಗನ್ ವ್ಯಾಲ್ಯೂಸ್, ರಿಪೀಟೆಡ್ ಐಗನ್ ವ್ಯಾಲ್ಯೂಸು ಡಯಾಗ್ನಲ್ಸಲ್ಲಿ ಕಂಟಿನ್ಯೂಸ್ಲಿ ಇದೆ, ವಿಚ್ ಈಸ್ ನಾಟ್ ಡಯಾಗ್ನೈಸಬಲ್ ಆಗುತ್ತೆ. ಓಕೆ, ಇದನ್ನು ನೀವು AM = GMನಿಂದ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ಇದು ನಮಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ, ನಾಟ್ ಡಯಾಗ್ನೈಸಬಲ್. ಇನ್ನು ಫೋರ್ತ್ ಆಪ್ಷನ್ ಬಂದರೆ, ನೀವು ಅಬ್ಸರ್ವ್ ಮಾಡುತ್ತೆ ದಿಸ್ ಮ್ಯಾಟ್ರಿಕ್ಸ್ ಅನ್ನೋದು, ಈ ಮ್ಯಾಟ್ರಿಕ್ಸ್ ಏನಿದೆಯೋ ಇದನ್ನು ನೋಡಿ, 2, 2, 2, 2, 2, 2, 2, 2, 2 ಅಂತ ಕೊಟ್ಟಿದ್ದಾನೆ. ಇದನ್ನು ನಾನು ಇದರಲ್ಲಿ 2 ಅನ್ನೋದು ಕಾಮನ್ ತೊಗೊಂಡ್ರೆ ಯು ಗೆಟ್ 1, 1, 1, 1, 1, 1, 1, 1, 1 ಈಗ ಬರುತ್ತೆ. ಇದನ್ನು ನಾನು ಮ್ಯಾಟ್ರಿಕ್ಸ್ A ಅಂತ ತೊಗೊಂಡ್ರೆ ಐಗನ್ ವ್ಯಾಲ್ಯೂಸ್ ಆಫ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂದರೆ ಇದು 3/3 ಮ್ಯಾಟ್ರಿಕ್ಸ್. ಒಂದು ಐಗನ್ ವ್ಯಾಲ್ಯೂ ಡೆಫಿನೆಟ್ಲಿ ಆರ್ಡರ್ಗೆ ಈಕ್ವಲ್ ಇರುತ್ತೆ ಇಂಥ ಮ್ಯಾಟ್ರಿಕ್ಸಲ್ಲಿ. ಇನ್ ರಿಮೈನಿಂಗ್ ಐಗನ್ ವ್ಯಾಲ್ಯೂಸು 0 ಇರುತ್ತೆ. ದಿಸ್ ಇಸ್ ದ ಐಗನ್ ವ್ಯಾಲ್ಯೂ ಆಫ್ A ಆ್ಯಂಡ್ ವಾಟ್ ಈಸ್ ದ ಐಗನ್ ವ್ಯಾಲ್ಯೂ ಆಫ್ 2A. ಇದನ್ನು 2 ಮಲ್ಟಿಪ್ಲೈ ಮಾಡಿದರೆ 6, 0, 0 ಆಗುತ್ತೆ. ಇವಾಗ 6 ಅನ್ನೋ ಸಿಂಗಲ್ ಇದೆ, ಡೆಫಿನೆಟ್ಲಿ AM = GM ಇರುತ್ತೆ. ಜಸ್ಟ್ 0, 0 ಇದಕ್ಕೆ ಚೆಕ್ ಮಾಡಿ. AM = 2 ಅಂದರೆ 0 ಅನ್ನೋದು 2 ಟೈಮ್ಸ್ ರಿಪೀಟ್ ಇದೆ, AM ಅನ್ನೋದು 2 ಇದೆ. GM ಚೆಕ್ ಮಾಡಿ, GM ನಥಿಂಗ್ ಬಟ್ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಮೈನಸ್ ಇದೇನಾಗುತ್ತೆ ನಮಗೆ ರ್ಯಾಂಕ್ ಆಫ್ A - λI. ದಿಸ್ ಈಸ್ ನಥಿಂಗ್ ಬಟ್ n ಎಷ್ಟಿದೆ ನಮಗೆ 3 ಮೈನಸ್ ರ್ಯಾಂಕ್ ಆಫ್ ಇದು ಲ್ಯಾಂಬ್ಡಾ ಅನ್ನೋದು ಎಷ್ಟಿದೆ 0 ಪುಟ್ ಮಾಡಿದ್ರೆ ಯು ಗೆಟ್ ರ್ಯಾಂಕ್ ಆಫ್ A. ದಿಸ್ ಈಸ್ ನಥಿಂಗ್ ಬಟ್ 3 ಮೈನಸ್ ರ್ಯಾಂಕ್ ಆಫ್ A ಏನಾಗುತ್ತೆ ನೋಡಿ, ಬೈ ಯೂಸಿಂಗ್ ರೋ ಆಪ್ರೇಷನ್ಸ್ ಇವೆರಡನ್ನೂ 0 ಮಾಡ್ಬೋದು. ಯು ಗೆಟ್ ಓನ್ಲಿ 1 ರೋ. 3 - 1 2 ನೋಡಿ. AM = GM ಇದೆ, 2 ಈಕ್ವಲ್ ಇದೆ.
ಆ್ಯಂಡ್ ಇದು ಮಾತ್ರ ಓನ್ಲಿ ಒನ್ ಎಲಿಮೆಂಟು, ಅದರಿಂದ ಇದು ನಮಗೆ ಆಲ್ವೇಸ್ ಡಯಾಗ್ನೈಸಬಲ್ ಇರುತ್ತೆ. ಇಟ್ ಈಸ್ ಆಲ್ಸೋ ಡಯಾಗ್ನೈಸಬಲ್, ವಿಚ್ ಈಸ್ ಡಯಾಗ್ನೈಸಬಲ್. ಅದರಿಂದ ಈ ಆಪ್ಷನ್ನು ಎಲಿಮಿನೇಟ್ ಮಾಡ್ತೀವಿ. ಇದನ್ನು ನೀವು ಚೆಕ್ ಮಾಡಿದರೆ ಎ ಎಮ್ ಅನ್ನೋದು ನಾಟ್ ಈಕ್ವಲ್ ಟು ಜಿ ಎಮ್ ಬರುತ್ತೆ ಫಾರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆ, ನೋಡಿ ಎ ಎಮ್ ಅನ್ನೋದು ಐಗನ್ ವ್ಯಾಲ್ಯೂಸು 3 ಐಗನ್ ವ್ಯಾಲ್ಯೂಸ್ ಇದೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0 3 ಟೈಮ್ಸ್ ರಿಪೀಟ್ ಇದೆ. ಜಿ ಎಮ್ ಅನ್ನೋದು 3 ಮೈನಸ್ ರ್ಯಾಂಕ್ ಆಫ್ ಎ ಏನಾಗುತ್ತೆ ನೋಡಿ, ಲ್ಯಾಂಬ್ಡಾ ಹತ್ರ 0 ಪುಟ್ ಮಾಡಿದರೆ ಯು ಗೆಟ್ ರ್ಯಾಂಕ್ ಆಫ್ ಎ ಓನ್ಲಿ. 3 ಮೈನಸ್ ರ್ಯಾಂಕ್ ಆಫ್ ಎ ಎಷ್ಟಿದೆ, ಎಷ್ಟು ನಾನ್ ಝೀರೋ ರೋಸ್ ಇದೆ 2. 3 ಮೈನಸ್ 2 1. ಜಿ ಎಮ್ ಇಸ್ ಈಕ್ವಲ್ ಟು 1, ಎ ಎಮ್ ಇಸ್ ಈಕ್ವಲ್ ಟು 3. ಇವೆರಡು ನಾಟ್ ಈಕ್ವಲ್, ಅದರಿಂದ ವಿಚ್ ಈಸ್ ನಾಟ್ ಡಯಾಗ್ನೈಸಬಲ್. ಅರ್ಥ ಆಯ್ತಾ? ಇದು ನಮಗೆ ಡಯಾಗ್ನೈಸಬಲ್ ಆಗಲ್ಲ. ಓಕೆ, ಇಷ್ಟು ಕ್ವಶನ್ಸು ಕಂಪ್ಲೀಟ್ ಆಯಿತು. ನಿಮಗೆ ಟೋಟಲಾಗಿ ಈ ಚಾಪ್ಟರಿಂದ 11 ಕ್ವಶನ್ಸ್ ಕೇಳಿದ್ದಾರೆ, 22 ಮಾರ್ಕ್ಸ್. ಓಕೆ, ಕ್ವಶನ್ಸ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೇನೆ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.